ಮೊದಲನೇದು ಎಲ್ಲ ಸ್ಟೂಡೆಂಟ್ಸ್ ಕಡೆಯಿಂದ ನರೇಂದ್ರ ನಾಯಕ್ ಸರ್, ಉಷಾ ಮೇಡಮ್ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾ, ಇಂಥ ಒಂದು ಎಲ್ಲ ಅಚೀವರ್ಸ್ ಮಧ್ಯೆ ನಾವೊಂದು ಇರುವೆ ಅಂತ ನಮಗೆ ಅನ್ನಿಸ್ತಾ ಇದೆ. ಅವರು ಮೇಡಮ್ ಅವರು ಹೇಳ್ತಾ ವಿ ಸಾ ದ ಅಚೀವರ್ಸ್ ಅವರು, ಮತ್ತು ಮಿಥುನ್ ಸರ್ ಅವರು ಕೂಡ ಮಾತಾಡಿದರು. ಅಷ್ಟೇ ಅಲ್ಲದೆ ನರೇಂದ್ರ ನಾಯಕ್ ಸರ್ ಒಬ್ಬರೇ ಇಲ್ಲೊಂದು ಮೇರು ಪರ್ವತ, ಅದೇ ಒಂದು ಹಿಮಾಲಯ ಪರ್ವತ. ಅದ್ರ ಜೊತೆಗೆ ಮೇಡಮ್ ಮೌಂಟ್ ಕೇಟು. ಅವರು ಇಷ್ಟು ಸರಳವಾಗಿ ನಮ್ಮ ಜೊತೆಗೆ ಬಿಹೇವ್ ಮಾಡ್ತಾ ಇದ್ದಾರೆ, ನಮ್ಮ ಜೊತೆಗೆ ವ್ಯವಹರಿಸ್ತಿದ್ದಾರೆ ಅಂತಂದರೆ ಅಷ್ಟು ಸುಲಭಕ್ಕಿಲ್ಲ ಅವರು. ಅದು ನಮಗೆ ಇಲ್ಲಿ ಕೂತಿರೋರು ಎಲ್ಲರಿಗೂ ಗೊತ್ತಿದೆ. ಸ್ಟಿಲ್ ಅವರು ನಮ್ಮನ್ನು ಕಂಫರ್ಟ್ ಮಾಡೋದಕ್ಕೋಸ್ಕರ ಬೆಟ್ಟದಡಿ ಹುಲ್ಲಾಗು ಮನೆಗೆ ಮಲ್ಲಿಗೆ ಆಗು, ನಮ್ಮ ಮಂಕುತಿಮ್ಮನ ಕಗ್ಗಾಯ ಹೇಳ್ದಂಗೆ ಎಲ್ಲರೊಳಗೆ ಒಂದಾಗಿ ನಮ್ಮೆಲ್ಲರ ನಗುವಿಗೆ ಕಾರಣ ಆಗಿದ್ದಾರೆ. ಸರ್, ನಿಮಗೆ ಮತ್ತು ಮೇಡಮ್ ಅವರಿಗೆ ಮತ್ತು ಅಂಕುಶ್ ಸರ್ ಮತ್ತು ಎಂಟೈರ್ ಫ್ಯಾಮಿಲಿ, ರಫೀಕ್ ಸರ್ ಅವ್ರಿಗೂ ಒಳಗೊಂಡಂತೆ ಟ್ರಸ್ಟೀಸ್, ನಮ್ಮೆಲ್ಲ ಹಳೆಯ ವಿದ್ಯಾರ್ಥಿ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು ಸರ್. ಜೋರಿಗೂ ಚಪ್ಪಾಳೆ ಹಾಕ್ಬೋದು. ಸೊ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಈ ಸ್ಟೇಜನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಸರ್. ಮೇಡಮ್ ಅವರು, ಹೆಗ್ಡೆ ಮೇಡಮ್ ಅವರು ಹೇಳ್ತಾ ಹೋದ್ರು, ನಮ್ಮ ಸರ್ ಯಾರು ಮಿಥುನ್ ಸರ್ ಅವರಿಗೆ ಕೇಳಿದ್ರು, ನಿಮಗೆ ಸೀಟ್ ಕೇಳಿದಾಗ ಯಾವ ರೀತಿ ಮಾಡ್ತೀರಾ ಅಂತೇಳಿ. ಇದು ನಮ್ದು ಮೇಡಮ್ನಾಗೆ 10 ನಿಮಿಷ ಕೊಟ್ಟಿದ್ದಾರೆ, 10 ನಿಮಿಷದಲ್ಲಿ ಮುಗಿಸ್ತೀನಿ ನಾನು. ಬಟ್ ಇದು 160 ಸೆಕೆಂಡ್ಸ್ ಹೇಳಿ ಟೇಕ್. ಸೊ ಸರ್ ಹೇಳಿದ್ರು, ನಮಗೆ ಯಾರು ಕೇಳಿದ್ರೆ ಸರ್ ಇದೊಂದು ಸೀಟ್ ಕೊಡಿ ಅಂತ ಅಂದರು. ಆ್ಯಂಡ್ ಸರ್ ಇದುವರೆಗೂ ಕೊಟ್ಟಿದ್ದಾರೆ ಅಂತ ನಮ್ಗೆ ಇಲ್ಲಿರೋರು ಎಲ್ಲರಿಗೂ ಗೊತ್ತಿದೆ ಅದು ಎಷ್ಟು ಕಷ್ಟದ್ದು ಸರ್ದು ಎಕ್ಸ್ಪರ್ಟಲ್ಲಿ ಸೀಟ್ ಸಿಗೋದು ಅಂತೇಳಿ. ಸೊ ಲಾಸ್ಟ್ ಇಯರು ಎಕ್ಸ್ಪರ್ಟ್ ಡೇಗೆ ಓಲ್ಡ್ ಸ್ಟೂಡೆಂಟ್ಸಿನ ಫ್ಲಾಗ್ ಹಾಸ್ಟಿಂಗಿಗೆ ಏನು ಗೆಸ್ಟಾಗಿ ಕರೀತಾರಲ್ಲ, ಆ ಪ್ರತೀತಿ ಪ್ರಕಾರ ನನ್ನನ್ನು ಕರೆದಿದ್ದು ನನ್ನ ಸೌಭಾಗ್ಯ. ಬಟ್ ಈ ರೀತಿ ಕರೆದಿದ್ದಾರೆ ಅಂತ ದಾವಣಗೆರೆಯಲ್ಲಿ ಗೊತ್ತಾದಾಗ ಸುಮಾರು ಜನ ಈ ವರ್ಷಕ್ಕೆ ಅಂದರೆ ಲಾಸ್ಟ್ ಇಯರ್ದಕ್ಕೆ ಸೊ ಸ್ವಾಮಿ ಹೋಗಿದ್ದಾನೆ, ನಮಗೊಂದು ಸೀಟ್ ಕೇಳಿದ್ರೆ ಸರ್ ಕೇಳ್ತಾರೆ ಅಂತ ಅಲ್ಲಿ ಬಟ್ಟಿ ರೆಡಿ ಮಾಡಿದ್ರು. ನಂದು ಲಕ್ ಏನಿತ್ತು ಅಂದರೆ ಸರ್ ಜೊತೆಗೆ ಅದೆಲ್ಲ ಆಯಿತು. ನೆಕ್ಸ್ಟ್ ಸರ್ ಜೊತೆಗೆ ಒಂದು ಟೆಂಪಲ್ಗೆ ಹೋಗೋ ಒಂದು ಭಾಗ್ಯ ಸಿಕ್ಕಿತ್ತು. ನಾವೆಲ್ಲ ನಮ್ಮ ಟೀಮು ಬಂದಿದ್ವಿ. ನಾವು ವಿ ಆರ್ ಆಲ್ವೇಸ್ ಈಗರ್ಲಿ ವೇಟಿಂಗ್ ಟು ಮೀಟ್ ಮೇಡಮ್ ಆ್ಯಂಡ್ ಸರ್ ವೆನ್ ಎವರ್ ದರ್ ಇಸ್ ಅ ಚಾನ್ಸ್, ವೇರ್ ಎವರ್ ದ ಪ್ಲೇಸಸ್ ವಿ ವಿಲ್ ಗೋ ಆ್ಯಂಡ್ ವಿ ವಿಲ್ ಬಿ ದೇರ್ ಲೈಕ್ ಬಂಡಲ್ ಆಫ್ ಎನರ್ಜಿ. ಈ ಒಂದು ನ್ಯೂಕ್ಲಿಯರ್ ಎನರ್ಜಿ ಇದ್ದಂಗೆ ನಾವು ಹೋಗಿ ಅವ್ರು ಟಚ್ ಮಾಡ್ಕೊಂಡು ಬಂದರೆ ಇನ್ನೊಂದು ತಿಂಗಳು ನಾವು ಕೆಲಸ ಮಾಡ್ಬೋದು, ಆ ರೀತಿ. ಸೊ ಹೋದ್ವಿ ಟೆಂಪಲಲ್ಲಿ, ಅದು ವೆಂಕಟರಮಣ ಸ್ವಾಮಿದು ತೇರು ಬರ್ತಾ ಇದೆ. ಸರಿಗೆ ಒಬ್ಬರು ಮಿನಿಸ್ಟ್ರಿಂದ ಒಂದು ಇನ್ಫ್ಲುಯೆನ್ಸ್ ಬಂದಿದೆ. ಇದನ್ನ ಹೇಳ್ತಾ ಇರೋದು ಐ ಥಿಂಕ್ ದಿಸ್ ಇಯರ್ ಅಡ್ಮಿಷನ್ ಇನ್ ದ ಮಂತ್ ಆಫ್ ಸೇ ಜನವರಿ. ಸರ್ ಅವ್ರ ಮಿನಿಸ್ಟರ್ಸ್ ಎಲ್ಲ ನಾ ಹೇಳಲ್ಲ, ಅವ್ರ ತಂದೆ ಚೀಫ್ ಮಿನಿಸ್ಟರ್ ಆಗಿದ್ರು ಗುಂಡೂರಾವ್ ಅಂತ, ಹಂಗಾಗಿ ಸೊ ಲೆಟ್ ಇಟ್ ಬಿ ಎ ಸರ್ಪ್ರೈಸ್ ಓನ್ಲಿ. ಸರ್ ಈಗ ಮುಗ್ಗ ಜಾಡಿಸ್ತಾ ಇದ್ದಾರೆ, ನಾವು ಪಕ್ಕದಲ್ಲೇ ಇದೀವಿ, ನನ್ನ ಹತ್ರ ಪಟ್ಟಿ ಬೇರೆ ಇದೆ. ಅವ್ರ ಪರವಾಗಿ ಈ ಒಂದು ಮಂಗಳೂರ್ದು ಯಾರು ಎಜುಕೇಶನ್ ಚೀಫ್ ಏನಿರ್ತದೆ ಡೆಸಿಗ್ನೇಷನ್, ಅವ್ರು ಫೋನ್ ಮಾಡಿದ್ದಾರೆ, ಅಮ್ಮ ಇದು ಗೌರ್ಮೆಂಟ್ ಕಾಲೇಜ್ ಅಲ್ಲ, ನಮ್ದು ಪ್ರೈವೇಟ್ ಕಾಲೇಜು, ನಿಮ್ದೆಂತ ಸೀಟ್ ಇರಲ್ಲ, ನಮಗೆ ಬೇಕು ಹೇಳಿದ್ರೆ ಇದ್ರೆ ಎಲಿಜಿಬಲ್ ಇದ್ರೆ ನಾವು ಕೊಟ್ಟೆ ಕೊಡ್ತೀವಿ. ಅವರಿಗೆ ಅವರು ಸರ್ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಮೇಲಿಂದ ಬರಲಿ ಕೆಳಗಿಂದ ಬರಲಿ ಆರ್ಡರ್ಸಿಗೆ ನೀವು ನಮಗೆ ಎಷ್ಟು ಕೊಟ್ಟಿದ್ದೀರಿ ಕೆಪಾಸಿಟಿ ಅದ್ರ ಪ್ರಕಾರ ನಾವು ನಡೆಸ್ತಾ ಇದ್ದೀವಿ. ಸರ್ ಜಾಡಿಸ್ತಾ ಇದ್ದಾರೆ. ಆಮೇಲೆ ಒಂದು ಪಾಯಿಂಟಲ್ಲಿ ಅವರು ಸ್ವಲ್ಪ ಏನೋ ಹೇಳಿದ್ರು, ಸರ್ ಅದು ಕಾಲೇಜ್ ಕಟ್ ಮಾಡಿದ್ರು. ಆಮೇಲೆ ನಮ್ಮ ಕಡೆ ಅವ್ರು ಕೇಳಿದ್ರು ವೆಲಚಿಲ್ ಕ್ಯಾಂಪಸಲ್ಲಿ ಸೀಟ್ ಬೇಕು ಅಂತ. ಇವ್ರು ಹೇಳಿದ್ರು ಕ್ಯಾಂಪಸ್ ಪಾಠ ಮಾಡೋದು ನಾವ, ಕೊಡೆಯಲ್ಬೈಲಲ್ಲಿದ್ರು ನಮ್ದೇ ಪಾಠ, ವೆಲಚಲ್ಲಿದ್ರು ನಮ್ದೇ ಪಾಠ, ಅದು ಡಿಸಿಷನ್ ನಮಗೆ ಬರಬೇಕು. ನಿಮಗೆ ವೆಲಚಲ್ಲೇ ಸೀಟ್ ಬೇಕು ಅಂದ್ರೆ ಮುಂದಿನ ವರ್ಷನೂ ಸೀಟ್ ಇಲ್ಲ ಅಂತ ಸರ್ ಜೋರ್ ಮಾಡಿ ಕಟ್ ಮಾಡಿದ್ರು. ಆಮೇಲೆ ತಿರುಗಿ ಹೀಸ್ ಅ ಟೀಚರ್ ಡಾಕ್ಟರ್, ಯಾರು ಇದ್ರ ನಿಮ್ಮ ಕಡೆ ಅಡ್ಮಿಷನ್ಗೆ? ನಾನು ಯಾರಿಲ್ಲ ಸರ್, ಯಾರಿಲ್ಲ ಸರ್. ಇಲ್ಲ ಡಾಕ್ಟ್ರೆ ನೀವು ಹೇಳ್ರಿ, ಯಾಕೆಂದ್ರೆ ನನ್ನ ಹತ್ರ 1,500 ಸೀಟ್ ಇದೆ, ನೀವು ಹೇಳಿಲ್ಲ ಹೇಳಿದ್ರೆ ನಾನು ಕಡಲೆ ಬೀಜ ಸುಲಿಬೇಕಾ ಅಲ್ಲಿ ಇಟ್ಕೊಂಡು 1,500 ಸೀಟು? ಸರ್ ಇಲ್ಲ ಯಾರಿಲ್ಲ ಸರ್, ನನಗೆ ಗೊತ್ತಾಯ್ತು, ಮತ್ತೆ ಹೇಳಿ ಬಯಸ್ಕೊಳಕ್ಕಿಂತ. ಬಟ್ ಪ್ರಿನ್ಸಿಪಲ್ ಸರ್ ಇದ್ರು ನಾವು ಲಾಸ್ಟ್ ಟೈಮ್ ಬಂದಾಗ, ಹಿ ಹ್ಯಾಡ್ ಟೋಲ್ಡ್ ಒನ್ ವೆರಿ ಕ್ಲಿಯರ್, ನೋ ಮ್ಯಾಟರ್ ಹೌ ಇನ್ಫ್ಲೂಯೆನ್ಷಿಯಲ್ ಎ ಪರ್ಸನ್ ಈಸ್, ಸರ್ ವಿಲ್ ನೆವರ್ ಬಟ್ ವೆನ್ ಎವರ್ ದರ್ ಇಸ್ ಅನ್ ಅಲ್ಯೂಮ್ನಿ ಆಸ್ಕಿಂಗ್ ಫಾರ್ ಎ ಸೀಟ್, ಟಿಲ್ ದಟ್ ಐ ಹ್ಯಾವ್ ನಾಟ್ ಸೀನ್ ನರೇಂದ್ರ ನಾಯಕ್ ಸರ್ ಸೇಯಿಂಗ್ ನೋ.
ಅಂತ ಅವ್ರು ಹೇಳಿದ್ರು ಮೇಡಮ್. ಸೊ ಅದನ್ನ ಮಿಥುನ್ ಸರ್ ಹೇಳಿದಾಗನು ನನ್ನ ಲೈಫಲ್ಲಿ ಆಗಿರ್ತಕ್ಕಂಥ ಸಿಚುವೇಶನ್ಸು, ಸೊ ಇಟ್ ವಾಸ್ ವೆರಿ ಕೋರಿಲೇಟಿಂಗ್. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದನ್ನು ಹೇಳಬೇಕು, ಅವತ್ತು ಅದು ಮೇಡಮ್ ಹತ್ರ ಹೇಳಿದ್ದೀನಿ 5 ಮಿನಿಟ್ಸ್ ಮುಗಿಸ್ತೀನಿ ಸರ್. ತುಂಬ ಕಷ್ಟಪಟ್ಟು ಒಳಗೆ ಅದು ಓರಿಯೆಂಟೇಷನ್ ಪ್ರೋಗ್ರಾಮಿಗೆ ಬಂದಿದ್ದು ನಾನು. ಅಲ್ಲಿ ಸರ್ ಹೇಳ್ತಾರೆ, ನೀವು ಯಾರು ಬೇಡ ಹೋಗಿ ಇನ್ನೂ 1000 ಜನ ಕಾಯ್ತಾ ಇದ್ದಾರೆ ಅಂತೇಳಿ. ಆಮೇಲೆ ಸರ್ ಹೇಳ್ತಾರೆ, ಏನಾದ್ರು ಸೀಟ್ ಬೇಕಾ ಹೇಳ್ರಿ ಕೊಡ್ತೀವಿ ಅಂತ. ಸೊ ಇಟ್ ವಾಸ್ ಒನ್ ಮೆಮೊರೇಬಲ್ ಥಿಂಗ್. ಎರಡನೇದು, ಯಾಕೆ ಈ ಸಂಸ್ಥೆ ಇಷ್ಟು ಬೆಳೆದಿದೆ ಅಂತಂದ್ರೆ, ಸರ್ ಕ್ಯಾಶುವಲ್ ಆಗಿ ಸರ್ ಹೇಳಿದ್ರೆ ನಾ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಒನ್ ಆಫ್ ದ ವೆರಿ ಬ್ರೈಟ್ ಸ್ಟೂಡೆಂಟ್, ಹಿ ಕೇಮ್ ಟು ದ ಕಾಲೇಜ್ 1 day ಲೇಟ್ ಅಂತ ಬಂದಾಗ ಅವರು ರೀಸನ್ ಹೇಳಿದ್ದು ಸರಿಗೆ, ನಾನು VRL ಬಸ್ ಬುಕ್ ಮಾಡಿದ್ದೆ, ಆ ಬಸ್ ಕ್ಯಾನ್ಸಲ್ ಆಯಿತು, ನೆಕ್ಸ್ಟ್ ಡೇ ನಾನು ಬಸ್ ಹಿಡಿದು ಬಂದಿದ್ದೀನಿ ಅಂತ ಸ್ಟೂಡೆಂಟ್ ಹೇಳಿದ್ರಂತೆ. ಬಿಫೋರ್ ದ ಕ್ಲಾಸ್ ವಾಸ್ ಎಂಡೆಡ್, ಸರ್ ವೆಂಟ್ ಬ್ಯಾಕ್ ಟು ದ ಡಿಪಾರ್ಟ್ಮೆಂಟ್. ಅವರು ಚೆಕ್ ಮಾಡಿದ್ರು, ಅವತ್ತು ಆ ಬಸ್ ಇವನು ಬುಕ್ ಮಾಡಿದ್ನ, ಆ ಬಸ್ಸು ಗದಗ ಕಡೆಯಿಂದ ಬರೋದು ಬಾಗಲಕೋಟೆಯಿಂದ ಬರೋದು ಕ್ಯಾನ್ಸಲ್ ಆಗಿದೆನಾ. ಆ್ಯಂಡ್ ಹಿ ಫೌಂಡ್ ಔಟ್ ಅವ್ನು ಬುಕ್ಕು ಮಾಡಿಲ್ಲ, ಅವನು ಟ್ರಾವೆಲು ಮಾಡಿಲ್ಲ. ದೆನ್ ಹಿ ಕಾಲ್ಡ್ ಹಿಮ್, ನೋಡು ನೀನು ಸುಳ್ಳು ಹೇಳಕ್ ಹೋಗಬೇಡ, ನೀನು ಬುಕ್ಕೂ ಮಾಡಿಲ್ಲ, ಬುಕ್ ಮಾಡಿದ ಬಸ್ ಕ್ಯಾನ್ಸಲ್ ಆಗಿಲ್ಲ, ಸ್ಟಿಲ್ ಯು ಕೇಮ್ 1 day ಲೇಟ್, ವೈ ಅಂತ. ಅವಾಗ ಇಲ್ಲ, ಮನೆಯಲ್ಲಿ ದೇವ್ರ ಹತ್ರ ಕರ್ಕೊಂಡೋಗಿದ್ರು, ಧರ್ಮಸ್ಥಳ, ಕೊಲ್ಲೂರು, ಶೃಂಗೇರಿ, ನಮಸ್ಕಾರ ಮಾಡ್ಕೊಂಡು ಕ್ಲಾಸ್ ಬಂಕ್ ಮಾಡಿ ದೇವ್ರ ಹತ್ರ ಹೋದ್ರೆ ದೇವರು ಮೆಚ್ಚಲ್ಲ, ನಿಂಗೆ ಅದನ್ನು ಹೇಳು ನಿಮ್ಮ ಮನೆಗೆ, ಯಾಕೆ ಸುಳ್ಳು ಹೇಳಿದೆ ಅಂತೇಳಿ ಬೈದ್ರಂತ. ನಾ ಹೇಳ್ತದ್ದು, ಒಂದು 3-4 ಸಾವಿರ ಜನ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಕ್ಕಂಥ ಸ್ಟಾಫ್, ಒಬ್ಬ ಹುಡುಗಂದು ಒಂದು ಕ್ಲಾಸನ್ನ ಮಿಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆ ಒಂದೇನು ಗ್ರಿಪ್ ಇದೆ, ಅದು ನಮ್ಮನ್ನೆಲ್ಲ ಇಲ್ಲಿ ತಗೊಂಬಂದು ನಿಲ್ಸಿರೋ ಅಂಥದ್ದು. ಆ್ಯಂಡ್ ದಟ್ ಈಸ್ ದ ಫೈರ್ ಇನ್ ಸರ್ ಆಗಲಿ ಮೇಡಮ್ ಆಗಲಿ, ದಟ್ ಈಸ್ ದ ರೀಸನ್ ಫಾರ್ ದ ಸಕ್ಸಸ್ ಆಫ್ ಎಕ್ಸ್ಪರ್ಟ್. ಸೊ ಇದನ್ನ ಹೇಳ್ತಾ ಲೆಟ್ ಮಿ ಡೈರೆಕ್ಟ್ಲಿ, ಇಟ್ ಇಸ್ ಒಂದು 15 ಸ್ಲೈಡ್ಸ್ ಇದೆ, ಅದು ಪಿಕ್ಟೋರಲ್ ರೆಪ್ರೆಸೆಂಟೇಷನ್ ಮಾಡಬೇಕು ಅಂತಲೇ ಅದನ್ನ ಸ್ಲೈಡ್ಸ್ ಪ್ರಿಪೇರ್ ಮಾಡಿದ್ದು. ಅದರ್ವೈಸ್ ಹಿಂಗೆ ನಿಂತು ಕತೆ ಹೇಳಕ್ಕೆ ನನಗೂ ಇಷ್ಟನೇ. ಸೊ ಲೆಟ್ ಮಿ ಸ್ಟಾರ್ಟ್. ಇಲ್ಲಿರ್ತಕ್ಕಂಥ ರಾಜೇಂದ್ರ ಸರ್ ಅವರಿಗೆ, ಶಾಂತಾರಾಮ್ ಸರ್ ಅವರಿಗೆ, ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ನಮ್ಮ ಸೌಭಾಗ್ಯ. ನರೇಂದ್ರ ನಾಯಕ್ ಸರ್ ಅವರೇ ನಮ್ಮದು 2004 ಬ್ಯಾಚ್, 2003-4 ಬ್ಯಾಚ್, 2005 MBBS ಫಸ್ಟ್ ಬ್ಯಾಚ್ ಅಡ್ಮಿಷನ್ ನಮ್ಮದು. ಸೊ ಅವರೆಲ್ಲರ ಕಾಲ್ಗಳಿಗೆ ನಮಸ್ಕಾರ ಮಾಡ್ತಾ ಈ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸೊ ಈ ಪ್ರೆಸೆಂಟೇಷನ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಓನ್ಲಿ 5 things: ವಾಟ್, ವೈ, ಹೌ, ವೆನ್ ಆ್ಯಂಡ್ ವೇರ್. ಸೊ ಇದಕ್ಕಿಂತ ಮೊದಲು ಬಂದಿದ್ದ ವಿಡಿಯೋದಲ್ಲಿ ಹೇಳಿದ್ರು, ಎವ್ರಿ ಮಂತ್ 29th ವಿ ಆರ್ ಆಪರೇಟಿಂಗ್. ನಮ್ದು ಇವತ್ತಿರೋ ಇನ್ಫ್ರಾಸ್ಟ್ರಕ್ಚರಲ್ಲಿ ವಿ ಕ್ಯಾನ್ ಆಪರೇಟ್ ಕಂಫರ್ಟಬ್ಲಿ 5 to 6 cases, ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್, ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್ ಫಾರ್ ಫ್ರೀ ಆಫ್ ಕಾಸ್ಟ್. We are collecting basic medicine and investigations that they already have. But as such, for any surgery, nothing is being collected as fees, and it is done because of the help of all the fellow doctors. One doctor cannot do anything. When the idea was discussed, every one of us, like 7 to 8 doctors, they came together. Anesthetist also waived off his fees. Pediatrician also waived off. The assistant surgeon also waived off. Everyone came together. That's why we could do it. And there was a mistake in the video. They said every 29th we are doing it for free. No, actually 29 days out of 30 we are earning because of expert. It is not one day we are doing for free. The rest 29 days we are earning. That is because we are doctors, and that is because we are expert students. ಇದರಲ್ಲಿ ಯಾವುದೇ ಎಕ್ಸಾಜರೇಷನ್ ಇಲ್ಲ. ಮಿಥುನ್ ಸರ್ ಹೇಳಿದ್ರು, ಇಫ್ ವಿ ಆರ್ ಸ್ಟ್ಯಾಂಡಿಂಗ್ ಹಿಯರ್ ಟುಡೇ ಇನ್ ಫ್ರಂಟ್ ಆಫ್ ಯು, ಓನ್ಲಿ 2 reasons. ಒಂದು ಎಕ್ಸ್ಪರ್ಟ್, ಎರಡನೇದು ನಮ್ಮ ಸರ್ ಅಂಡ್ ಮೇಡಮ್. ಇದಿಲ್ಲ ಹೇಳಿದ್ರೆ ನಮ್ಮಂಥ ಹುಡುಗರೆಲ್ಲರೂ ಮೆರಿಟಲ್ಲಿ MBBS ಓದ್ಕೊಂಡು ಅದರಿಂದ PG ತನಕ ಬಂದು ಅದರಿಂದ ಈ ರೀತಿ ಪ್ರಾಕ್ಟೀಸ್ ಮಾಡೋದೆಲ್ಲ ಸಾಧ್ಯನೇ ಇರ್ತಿದ್ದಿಲ್ಲ. ಸೊ ಐ ಥ್ಯಾಂಕ್ ಎಕ್ಸ್ಪರ್ಟ್ ಫಾರ್ ಅಲೋಯಿಂಗ್ ಅಸ್ ಟು ಅರ್ನ್ ಫಾರ್ 29 days and 1 day of service or ಸೇವಾ ವರ್ಕ್ ವಿ ಆರ್ ಡೂಯಿಂಗ್. ಆ್ಯಂಡ್ ಏನೇ ಇವತ್ತು ನಮ್ಮಲ್ಲಿ ಬ್ಲೆಸ್ಸಿಂಗ್ ಇದ್ರು, ವಾಟ್ ಆರ್ ಆಲ್ ದ ಥಿಂಗ್ಸ್ ವಿ ಆರ್ ಬ್ಲೆಸ್ಡ್ ಟುಡೇ, it is, I feel most of the people we are sitting here as students only because what we are professionally, whether it is our life partners, whether it is our friends, societyಯಲ್ಲಿ ನಮಗೆ ನೇಮು, ಫೇಮು, ಅಥವಾ ಮನಿ, ಅಥವಾ ನಾವು ಇರಕ್ಕೆ ಮನೆ, ಏನೇ ಸಿಕ್ಕಿದ್ರು ಅದು ನಮ್ಮ ಅರ್ನಿಂಗು ಮೇನ್ಲಿ ಥ್ರೂ ಅವರ್ ಪ್ರೊಫೆಷನ್ ಆ್ಯಂಡ್ ಐಡೆಂಟಿಟಿ ಥ್ರೂ ಅವರ್ ಪ್ರೊಫೆಷನ್. ಅದಕ್ಕೆ ಸೋರ್ಸ್ ಏನು? ಎಕ್ಸ್ಪರ್ಟ್ ಕಾಲೇಜ್. ಅದನ್ನು ನಾವು ಇವತ್ತು ಮರೀಲಿಕ್ಕೆ ಹೋಗಬಾರ್ದು.
ಮತ್ತೆ ಮೂಲನ ಮರ್ತ್ರೆ ನಮ್ಮನ್ನು ನಾವು ಮರ್ತಂಗೆ. ಕಾಲೇಜಿಗೆ ಅಂತ ಏನು ಡಿಫ್ರೆನ್ಸ್ ಆಗಲ್ಲ, ಬಟ್ ನಮಗೆ ಅದು ಡಿಫ್ರೆನ್ಸ್ ಆಗುತ್ತೆ. ಸೊ ಎಕ್ಸ್ಪರ್ಟ್ ಈಸ್ ದ ಸೋರ್ಸ್ ಆ್ಯಂಡ್ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಅಫ್ಕೋರ್ಸ್ ಈ ಟೈಮಲ್ಲಿ ನಾವು ಹೇಳಬೇಕು, ಸಿನ್ಸ್ LKG ಇಂದ PG ಮುಗಿಯೋವರೆಗೂ ನಮ್ಮ ಮನೆ ದೈವದಿಂದ, ತಂದೆ ತಾಯಿಯಿಂದ ಎಲ್ಲ ಟೀಚರ್ಸು ಅದಕ್ಕೆ ಕಾರಣಭೂತರೆ. ಬಟ್ ವಾಟ್ ಈಸ್ ದಟ್ ಸ್ಟ್ರೈಕಿಂಗ್ ಫೋರ್ಸ್, ಅದೇನೊಂದು ಪಿಯರ್ಸ್ ಮಾಡೋಕ್ಕೆ ಮೊನಚೇನಿದೆ ಅಲ್ಲ, ಅದು ನಮಗೆ ಎಕ್ಸ್ಪರ್ಟಲ್ಲಿ ಸಿಕ್ಕಿದೆ. ಅದು ನನಗೆ ಸಿಕ್ಕಿದೆ, ಬಹುಶಃ ಇಲ್ಲಿ ಬಂದಿರೋರೆಲ್ಲರಿಗೂ ಸಿಕ್ಕಿರ್ತದೆ. ಅಲ್ಲಿಂದ ನಾವು ಗ್ರಾಟಿಟ್ಯೂಡ್ ಸ್ಟಾರ್ಟ್ ಮಾಡಿದರೆ ನಾವು ಸಕ್ಸಸ್ಫುಲ್ ಆಗ್ತೀವಿ. ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಟು ನರೇಂದ್ರ ನಾಯಕ್ ಸರ್ ಆಗಲಿ, ಉಷಾ ನಾಯಕ್ ಮೇಡಮ್ ಆಗಲಿ, ಅವ್ರಿಗೆ ಏನು ಡಿಫ್ರೆನ್ಸ್ ಆಗಲ್ಲ. ಇದು ಗಂಗಾ ನದಿ ಗೊತ್ತಲ್ಲ, ರಿವರ್ ಗಂಗಾ. ಸೊ ಇದು ಒಂದು ಅನಾಲಜಿ ಏನಿದೆ ಹೇಳಿದ್ರೆ, ಗಂಗೆ ಹರಿಬೇಕಾರೆ ಮೇಡಮ್, ಆ ದಡದಲ್ಲಿ ಒಂದು ಹುಡುಗ ಇವಾಗ ಆಟ ಆಡ್ತಾ ಇದ್ರಲ್ಲ, ಆ ರೀತಿ ಆಟ ಆಡ್ತಾ ಒಬ್ಬ ಚಪ್ಪಲ್ ಕಳ್ಕೊಂಡ್ಬಿಡ್ತಾನೆ. ದಡದಲ್ಲಿ ಬರೀತಾನೆ ಗಂಗೆ ಕಳ್ಳ ಅಂತ ಬರೀತಾನೆ. ಆ ಬದಿದ್ದು ಓದಿ ಪಕ್ಕದಲ್ಲಿ ಇದ್ದವನಿಗೆ ಅವ್ರ ತಮ್ಮ ಗಂಗೆಯಲ್ಲಿ ಮುಳುಗಿ ಸತ್ತೋಗಿದ್ದು ನೆನಪಾಗುತ್ತೆ. ಆ ಅಲೆಗಳಲ್ಲಿ ಗಂಗಾ ಮರ್ಡರರ್ ಅಂತ ಬರೀತಾನೆ ಅವನು. ಅವಾಗ ಒಂದು ಫಿಶಿಂಗ್ ಬೋಟ್ ಬರುತ್ತೆ, ಅವತ್ತು ಅವ್ರ ಪುಣ್ಯಕ್ಕೆ ತುಂಬಾ ಮೀನು ಸಿಕ್ಕಿರ್ತದೆ. ಅವ್ರು ಬರ್ತಾರೆ ಗಂಗಾ ಕರುಣಾಮಯಿ ಅಂತ ಬರ್ತಾರೆ. ಆ ಬೋಟಲ್ಲಿದ್ದ ಒಬ್ಬ ಡೈವರ್ ಬಂದು ಒಂದೆಲ್ಲ ಬ್ಯಾಗ್ ತೆಗೆದ್ರೆ ಹವಳ, ಮುತ್ತು, ರತ್ನ ಎಲ್ಲ ಸಿಕ್ಕಿರ್ತದೆ. ಗಂಗಾ ಮಿರಾಕಲ್, ರತ್ನಗರ್ಭ ವಸುಂಧರ, ಗಂಗೆ ಅಷ್ಟು ರಿಚ್ ಇನ್ನೊಬ್ಬಿಲ್ಲ, ಅಷ್ಟು ಕರುಣಾಮಯಿನೇ ಇನ್ನೊಬ್ಬ ಇಲ್ಲ ಅಂತ ಬರೀತಾರೆ. ಹಿಂಗೆ ಹರಿತಕ್ಕಂಥ ಗಂಗೆ ಬಂದು ಹಿಂಗೆ ಹಾರಿಸ್ಕೊಂಡು ಹೋಗಿ ಮತ್ತೆ ಹೋಗುತ್ತೆ, ಎಲ್ಲ ಅಳಿಸೋಗುತ್ತೆ. ಎಕ್ಸ್ಪರ್ಟ್ ಕಾಲೇಜು ಅಂತ ಹರಿಯೋ ಗಂಗೆ. ನಮ್ಮಂಥ ಹುಡುಗರು ಬರ್ತಿರ್ತೀವಿ, ಹೋಗ್ತಾ ಇರ್ತೀವಿ. ನಾವು ಅದನ್ನು ಏನು ಬರಿತೀವಿ, ಏನು ಬಿಡ್ತೀವಿ, ಅದು ನಮ್ಮ ಮೇಲೆ ಇರ್ತದೆ ಹೊರತು ಗಂಗೆಗೆ ನಾವು ಏನು ಮಾಡೋಕ್ಕಾಗಲ್ಲ. ಏನು ನಾವು ಕೊಟ್ಟರು ಅದು ಗಂಗೆನೇ ಅದು. ಸೊ ಎಕ್ಸ್ಪರ್ಟ್ ಕಾಲೇಜಿಂದ ನಾವು ಇಲ್ಲಿ ಸೇರಿರೋರೆಲ್ಲ ಈ 3rd and 4th ಕ್ರೈಟೀರಿಯಾಗೆ ಬಂದಿರತಕ್ಕಂಥ ಹುಡುಗರು. ನಮಗೆ ಎಕ್ಸ್ಪರ್ಟ್ ಅಂತ ಮುತ್ತು ರತ್ನಗಳನ್ನ ಕೊಟ್ಟಿದೆ, ಅಂತ ನಮಗೆ ಸೌಭಾಗ್ಯಗಳನ್ನ ಕೊಟ್ಟಿದೆ. ಸೊ ಆ ಒಂದು ಕಾರಣಕ್ಕೆ ನಾವು ಇಲ್ಲಿ ಕೂತಿದ್ದೀವಿ. ಸೊ ನಾವು ಇಲ್ಲಿ ಕೂತಿದ್ಮೇಲೆ ನಾವು ಇಲ್ಲಿ ಒಂದು 3-4 ತಾಸನ್ನ ಕಳೀತಿರ್ಬೇಕಾರೆ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಟು ಅವರ್ ಸೆಲ್ಸ್, ವಾಟ್ ಮೋರ್ ವಿ ಕ್ಯಾನ್ ಡೂ ಟು ಅವರ್ ಸೆಲ್ಸ್, ಅದನ್ನ ನೆಕ್ಸ್ಟ್ 5 minutes ಅಲ್ಲಿ ಹೇಳಿ ನಾ ಇದನ್ನ ಸಮಾಪ್ತಿ ಮಾಡ್ತೀನಿ. ಸೊ ಸರ್ ನನಗೆ ಒಂದು ಬ್ಲೆಸ್ಸಿಂಗ್ ಮಾಡಿದ್ರು, ಒಂದು ಮೇಡಮ್ ಅಪಾರ್ಚುನಿಟಿ ಕೊಟ್ಟಿದ್ರು. ಐ ವಾಸ್ ಹಿಯರ್ 29th of December ಲಾಸ್ಟ್ ಇಯರ್ ಆಸ್ ಎ ಓಲ್ಡ್ ಸ್ಟೂಡೆಂಟ್ ಆ್ಯಂಡ್ ಫ್ಲಾಗ್ ಹಾಯ್ಸ್ಟಿಂಗ್ ಇವೆಂಟಿಗೆ. ಆವಾಗ ನಾನು 5 ವಿಚಾರಗಳನ್ನು ಮಂಡನೆ ಮಾಡಿದ್ದೆ. ಸೊ ಸೋಲಾರ್ ಸಿಸ್ಟಮ್ ಅಂತ, ಸೆಕೆಂಡ್ಲೆಸ್ ಅಂತ, ಕೀ, ಡೆಕೆಡ್ ಆ್ಯಂಡ್ ಗ್ರಾಟಿಟ್ಯೂಡ್. ಈ ಒಂದು ಗ್ಯಾದರಿಂಗಿಗೆ ಡೆಕೆಡ್ ಆ್ಯಂಡ್ ಗ್ರಾಟಿಟ್ಯೂಡ್ ಅಷ್ಟೇ ಎನಫ್. ಬೇರೆ ಸೆಕೆಂಡ್ಲೆಸ್ ಅಂದರೆ ಏನಿಲ್ಲ. ದೇರ್ ಆರ್ 4 ಸೆಕೆಂಡ್ಲೆಸ್. ಒಂದು ದೈವ, ಎರಡನೇದನ್ನ ಮುಟ್ಸಿದ ತಂದೆ, ತಾಯಿ ಗರ್ಭ, ಕಲಿಸಿದ ಗುರು. ಇದಕ್ಕೆ ಯಾವುದು ಸೆಕೆಂಡ್ ಅಂತ ಇಲ್ಲ. ದೇರ್ ಇಸ್ ಓನ್ಲಿ ಒನ್. ಆ್ಯಂಡ್ ವಿ ಆರ್ ಬ್ಲೆಸ್ಡ್, ವಿ ಆರ್ ಆಲ್ ಹ್ಯಾವಿಂಗ್ ಆಲ್ ದೋಸ್ ಫೋರ್ಸ್ ಹೂ ಆರ್ ಸಿಟ್ಟಿಂಗ್ ಹಿಯರ್. ವಿ ಆರ್ ಬ್ಲೆಸ್ಡ್ ವಿತ್ ಆಲ್ 4 and we know which they are. So coming to decade, this is the 4th decade of expert college. ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸಸ್ ಆಗಿ ಸ್ಟಾರ್ಟ್ ಮಾಡಿ ಮೇಡಮ್ ಎಲ್ಲ ಅದು ಇಟ್ ವಾಸ್ ರಿಯಲಿ ಎಮೋಷನಲ್ ಜರ್ನಿ. ಮೇಡಮ್ ನಮ್ಮನ್ನು ಕರ್ಕೊಂಡು ಹೋಗಿದ್ದು 4 decades ಅಲ್ಲಿ ಎಕ್ಸ್ಪರ್ಟ್ ಈ ಜಾಗಕ್ಕೆ ಬಂದಿದೆ ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಡೆಕೆಡ್ ವಿ ಆರ್ ದೇರ್ ವಿತ್ ದ ಎಕ್ಸ್ಪರ್ಟ್. ದಟ್ ಈಸ್ 5th decade, ಗೋಲ್ಡನ್ ಜುಬ್ಲಿ ಇಯರ್. ಸೊ ನಾವು ಇವತ್ತು ಇಲ್ಲಿ ಕೂತು ಏನೋ ಒಂದು ಮಾತಾಡ್ತೀವಿ, ಅದನ್ನ ಕಾರ್ಯರೂಪಕ್ಕೆ ತರಕ್ಕೆ ನಮಗೆ 10 ವರ್ಷ ಟೈಮ್ ಇದೆ. ಎವ್ರಿ ಇಯರ್ ವಿ ಹ್ಯಾವ್ ಟು ಕಮ್ ಅಂಡ್ ಜಾಯಿನ್. ಮೇಡಮ್ ಐ ರಿಕ್ವೆಸ್ಟ್ ಎವ್ರಿ ಇಯರ್ ಈ ರೀತಿ ಒಂದು ಅಲ್ಯೂಮ್ನಿ ದಯವಿಟ್ಟು ಮಾಡಿ. ನಾವು ಕೊಟ್ಟಿದ್ದ ಫೀಸಿಗೆ ಇದು ಒಂದು ಕಾರ್ಯಕ್ರಮ ನಮ್ದೆಲ್ಲ ಬಂದೋಯ್ತು ಸರ್. ಇಂಥ ಒಂದು ಅರೇಂಜ್ಮೆಂಟ್ಸ್ ಇದಕ್ಕಾಗಂತ ಖರ್ಚು. ಐ ಥಿಂಕ್ ಇಟ್ ಇಸ್ ದ ಫಸ್ಟ್ ಅಲ್ಯೂಮ್ನಿ ಮೀಟ್ ವೇರ್ ಸ್ಟೂಡೆಂಟ್ಸ್ ಆರ್ ನಾಟ್ ಇವನ್ ಗಿವನ್ ಅ ಸಿಂಗಲ್ ರೂಪಿ. I request all of you, please maintain silence. Excuse me. All the students of expert, if you are a student of expert, please maintain the silence, because something important and very, what is that, human service, whatever they are doing. He is not an ordinary person. He is doctor. He is a gynecologist by profession. And you must see in Davangere the child care center what they are having and doing a fantastic service. I have visited that, and please listen to that. You won't get the opportunity elsewhere to listen. Whatever you are talking, you can talk some other day or after this also. So please be seated and listen with utmost attention if you are students of expert. ಸರ್ ಮತ್ತೆ ನಮಗೆ ಕ್ಲಾಸ್ ಡೇಸ್ ನೆನ್ಪು ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವರ ಲಯನ್, ಅದರಲ್ಲಿ ಎರಡನೇ ಮಾತಿಲ್ಲ. ಸೊ ಇವಾಗ ನಮಗೆ ಇವಾಗ ಟೆನ್ಷನ್ ಸ್ಟಾರ್ಟ್ ಆಯ್ತು ಮೇಡಮ್. ಸೊ
ಡೆಕೇಡ್ ಅಂತ ಹೇಳಿದ್ರೆ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೆಕೇಡ್ ಫಾರ್ ದ ಎಕ್ಸ್ಪರ್ಟ್, ದಟ್ ಈಸ್ 5th ಡೆಕೇಡ್. ಬೇಕೋ ಬೇಡ 2036ಗೆ ವಿ ವಿಲ್ ಬಿ ಆಸ್ ಎಕ್ಸ್ಪರ್ಟಿಯನ್ಸ್, ವಿ ವಿಲ್ ಬಿ ಎಂಟ್ರಿಂಗ್ 50th year of expert, that is a golden jubilee celebration. And every time we will not get golden jubilee, that is once in a lifetime for an institution, for a student. Golden jubilee is once. So ನಮಗೆ ಆ ಡೆಕೇಡ್ ನಮ್ಮ ಕೈಯಲ್ಲಿದೆ. And gratitude. Yes, 2015 May 1st I was blessed to start my professional career. During the journey we have done quite a good number of free cases, ಇನ್ನೊಂದು ಮತ್ತೊಂದು. ಬಟ್ ಎಕ್ಸ್ಪರ್ಟ್ ಸೇವಾ ದಿವಸದಲ್ಲಿ ಒಂದು 30 ಸರ್ಜರೀಸ್ ಮಾಡಿದ್ದಕ್ಕೆ ನನಗೆ ಎಲ್ಲಿ ನಿಲ್ಲಿಸಿದೆ ನೋಡಿ ಎಕ್ಸ್ಪರ್ಟ್. ಐ ಹ್ಯಾವ್ ಬ್ಲೆಸ್ಡ್ ವಿತ್ ಇಂಟರ್ವ್ಯೂಸ್ ಆಫ್ ಮ್ಯಾಗಝಿನ್ಸ್, ಅದೇ ಅಥವಾ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ಸ್. ನನಗೆ ನೀವೆಲ್ಲ ಸ್ಟಾಲ್ವರ್ಡ್ಸ್, ಅವ್ರ ಮುಂದೆ ನಾ ಒಂದು ಸ್ಟೇಜ್ ನಾ ಮಾಡಿರೋದು ಇಟ್ ಈಸ್ ನಥಿಂಗ್. ಹಾನೆಸ್ಟ್ಲಿ ನಾನು ಸುಳ್ಳು ಹೇಳ್ತಾ ಇಲ್ಲ. 30 ಕೇಸ್ ನಮ್ಮ ಫ್ರೆಂಡ್ಸ್ ದಾವಣಗೆರೆಯಿಂದ ಬಂದಿದ್ದಾರೆ, ಒಂದು 7-8 ಜನ. ಬಹುಶಃ ಒಂದು 300-400 ಕೇಸ್ ಅವ್ರು ಮಾಡಿದ್ದಾರೆ. ಬಟ್ ಸ್ಟಿಲ್ ದೇ ಆರ್ ಸಿಟ್ಟಿಂಗ್ ದೇರ್ ಓನ್ಲಿ. ಲೆಸ್ ದೆನ್ 10% ನಾನು ಸ್ಟೇಜ್ ಮೇಲೆ ನಿಂತಿದ್ದೀನಿ. ಅದು ಕಾರಣ ಎಕ್ಸ್ಪರ್ಟ್. ಇರುವೇನು ಕೂಡ ಆನೆಯಾಗಿ ಮಾಡ್ತಕ್ಕಂಥ ಶಕ್ತಿ ಎಕ್ಸ್ಪರ್ಟಿಗಿದೆ. ಸೊ ಗ್ರಾಟಿಟ್ಯೂಡ್ ಇಲ್ಲಿ ನಾನು ಹೇಳ್ತಿರೋದು ನಾವು ಇನ್ಸ್ಟಿಟ್ಯೂಷನ್ ಕೊಡೋದಲ್ಲ, ಆ ಕೊಡೋ ಪ್ರಯತ್ನ ಮಾಡಿದ್ರೆ ನಾವೇ ಆನೆ ಆಗ್ತಾ ಇದ್ದೀವಿ. ಒಂದು ಇಲಿನ ಹುಲಿ ಆಗೋಕ್ಕೆ ಕೆಪಾಸಿಟಿ ಈ ಸಂಸ್ಥೆಗಿದೆ. ಆ ಬಂದಿರೋದೇ 40 ವರ್ಷದ ಅವರು ತಪಸ್ಸಿನ ಫಲ. ಇದಕ್ಕೆ ಅವರು ಬೆವರು ಹರಿಸಿದ್ದಾರೆ, ಇದಕ್ಕೆ ಅವರು ರಕ್ತ ಹರಿಸಿದ್ದಾರೆ, ಇದಕ್ಕೆ ಅವರು ತಮ್ಮ ಲೈಫನ್ನೇ ಡೆಡಿಕೇಟ್ ಮಾಡಿದ್ದಾರೆ. ಆ ರೀತಿ ಒಂದು ಸಂಸ್ಥೆ ಬೆಳೆಸಿದಾಗ ಅದಕ್ಕೆ ಆದಂಥ ಒಂದು ಪವರ್ ಬರುತ್ತೆ. ಆ ಪವರ್ನ ನಾವೆಲ್ಲ ಈ ಬೆಣ್ಣೆ ನೆಕ್ಕದಂಗೆ ತೆಕ್ಕೊಳ್ಳೋದಕ್ಕೋಸ್ಕರ ನಾವು ಅದಕ್ಕೆ ವಾಪಸ್ ಕೊಡೋಣ ಅಂತ ಹೇಳ್ತಾ ಇರೋದು. ನಮ್ಮ ಸ್ವಾರ್ಥಕ್ಕೆ ನಾನು ಹೇಳ್ತಾ ಇರೋದು ಗ್ರಾಟಿಟ್ಯೂಡ್, ನಾಟ್ ಫಾರ್ ದ ಎಕ್ಸ್ಪರ್ಟ್. ಆಸ್ ಐ ಸೆಡ್ ಎಕ್ಸ್ಪರ್ಟ್ ಈಸ್ ಎ ಬೆಳಿತೀವಿ ಗಂಗಾ. ಅದು ನಾವಿದ್ರು ಇಲ್ದಿದ್ರು ಅದು ಇನ್ನೂ ಸಾವಿರಾರು ಕೋಟ್ಯಾಂತರ ಜನಕ್ಕೆ ನೀರು ಉಣಿಸ್ತಾನೆ ಇರ್ತದೆ. ಬಟ್ ನಾವು ಎಕ್ಸ್ಪರ್ಟಿಗೆ ಕೊಡೋಣ ಅನ್ನೋದ್ರ ಮೂಲಕ ಏನ್ ಮಾಡ್ತಿದ್ವಿ, ಸೊಸೈಟಿ ಕೊಡೋಣ ಅಂತ ಹೇಳ್ತಾ ಇರೋದು. ಇವಾಗ ಎಕ್ಸ್ಪರ್ಟ್ ಇಂದ ನಾವು ಏನು ಲಾಸ್ಟ್ ಒಂದು 5-6 ಸೈಕಲ್ಸ್ ಅಲ್ಲಿ ಸರ್ಜರೀಸ್ ಮಾಡಿದ್ವಿ. ನಾಟ್ ಇವನ್ ಎ ಸಿಂಗಲ್ ನಯಾ ಪೈಸಾ ವಾಸ್ ಗಿವನ್ ಟು ಎಕ್ಸ್ಪರ್ಟ್. ನೋ, ಎವ್ರಿಥಿಂಗ್ ವಾಸ್ ಗಿವನ್ ಟು ಸೊಸೈಟಿ ಓನ್ಲಿ, ಅಂಡ್ ದಟ್ ವಾಸ್ ಎನ್ಕರೇಜ್ ಬೈ ಎಕ್ಸ್ಪರ್ಟ್. ದಟ್ ಈಸ್ ವಾಟ್ ದ ಕ್ಯಾರೆಕ್ಟರ್ ಆಫ್ ದ ಎಕ್ಸ್ಪರ್ಟ್ ಈಸ್. ಸೊ ನಾವೇನ್ ಮಾಡ್ತಾ ಇದೀವಿ, ನಾವು ಯಾವ ರೀತಿ ಎಕ್ಸ್ಪರ್ಟಿಗೆ ಗ್ರಾಟಿಟ್ಯೂಡ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಇಲ್ಲಿಂದ ನಾವು ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ಗೆ ಎಲ್ಲಿಗೆ ಹೋಗ್ಬೋದು, ಇದು ವೆರಿ ಸಿಂಪಲ್ ಇದೆ. ಪರ್ಟಿಕ್ಯುಲರ್ ನಾನು ಡಾಕ್ಟರ್ ಫ್ಯಾಕಲ್ಟಿಯಿಂದ ಬರೋದ್ರಿಂದ ನನ್ನೊಂದು ರಿಕ್ವೆಸ್ಟ್ ಇದೆ. ಅಂಕುಶ್ ಸರ್ ಜೊತೆ ಸೇರ್ಕೊಂಡು ನಾವು ವಿ ಆರ್ ಗೋಯಿಂಗ್ ಟು ಸ್ಟೇ ಹಿಯರ್ ಟು ನೈಟ್ ಅಂಡ್ ಟುಮಾರೋ ಸರ್ ಜೊತೆಗೆ ನಾವು ಕೂತು ಒಂದು ಪೋರ್ಟಲ್ ಮಾಡ್ತಿದೀವಿ. ನಮ್ದು ಸ್ಕ್ಯಾಟರ್ಡ್ ಲೈಟ್ ಇದೆ. ಮೇಡಮ್ ಏನ್ ಹೇಳಿದ್ರೆ, ಎನಿ ಡಾಕ್ಟರ್ ಇನ್ ದಿಸ್ ಹಾಲ್ ಪರ್ ಡೇ ದೇ ಆರ್ ಗೋಯಿಂಗ್ ಟು ಡೂ ಎ ಸರ್ವಿಸ್ ಫಾರ್ 5 ಕೇಸ್ ಮಿನಿಮಮ್. ಯಾರೋ ಬಡವ ಇರ್ತಾರೋ ವೇವ್ ಆಫ್ ಮಾಡ್ತಾರೋ, ಯಾರೋ ಮೆಡಿಕಲ್ ರೆಪ್ ಅವ್ರದೇ ರಿಲೇಟಿವ್ ಇರ್ತಾರೆ, ಡಾಕ್ಟರೇ ಫ್ಯಾಕಲ್ಟಿ ಇರ್ತದೆ, ಸ್ಟಾಫ್ ನರ್ಸೇ ಡೆಲಿವರಿಗೆ ಬಂದಿರ್ತಾರೆ, ಅಥವಾ ಮೆಡಿಕಲಿ ಚಾಲೆಂಜ್ ಹ್ಯಾಂಡಿಕ್ಯಾಪ್ಡ್ ಇರ್ತಾರೆ. ವಿ ಆರ್ ಗೋಯಿಂಗ್ ಟು ಡೂ. ಬಟ್ ಏನಾಗಿದೆ, ಅದು ಎಲ್ಲೂ ಅಂಡರ್ ಟೈಟಲ್ ಇಲ್ಲ. ಸೊ ನಾನೇನು ರಿಕ್ವೆಸ್ಟ್ ಮಾಡಕ್ ಬಂದಿದ್ದೀನಿ ಅಂದ್ರೆ, ನಾವು ಹೇಗೆ ಸಿ ಸೆಕ್ಷನ್ಗೆ ಒಂದು ಬಿಲ್ ಮಾಡ್ತೀವಿ, ಲ್ಯಾಪ್ರೋಸ್ಕೋಪಿಗೆ ಒಂದು ಬಿಲ್ ಮಾಡ್ತೀವಿ, ಹಿಸ್ಟೆಕ್ಟಮಿಗೆ ಒಂದು ಚಾರ್ಜ್ ಮಾಡ್ತೀವಿ, ನಾವು ಡಿಸ್ಕೌಂಟ್ ಕೊಡ್ತಾ ಇರೋದನ್ನ, ವೇವ್ ಆಫ್ ಮಾಡ್ತಾ ಇರೋದನ್ನ ಯಾವ ಟೈಟಲ್ ಅಲ್ಲಿ ಮಾಡ್ತಾ ಇದೀವಿ? ಯಾರು ಹೇಳ್ಬೋದು ಯಾವ ಟೈಟಲ್? ಎನಿ ಪೇಷಂಟ್ ಇನ್ ಅ ಪ್ರೈವೇಟ್ ಸೆಟಪ್ ವೈಲ್ ಗೋಯಿಂಗ್ ರಿಕ್ವೆಸ್ಟ್ ಫಾರ್ ಅ ಡಿಸ್ಕೌಂಟ್. ದೀಪಕ್ ಸರ್ ಹೌದಲ್ಲ? ಅಂಡ್ ವಿ ಗಿವ್ ಅಫ್ ಅವರ್ ಡಿಸ್ಕೌಂಟ್. ಬಟ್ ದೇರ್ ಇಸ್ ನೋ ಟೈಟಲ್ ಸರ್. ವಿ ಆರ್ ಚಾರ್ಜಿಂಗ್ ಫಾರ್ ನೀ ರಿಪ್ಲೇಸ್ಮೆಂಟ್ so and so money. When we are giving off 5,000, 10,000 right away, there is no heading for that. But it is a service, it is a genuine service. ನಾ ರಿಕ್ವೆಸ್ಟ್ ಮಾಡೋದು ಸರ್ ಹತ್ರ, ನಾವು ಎಕ್ಸ್ಪರ್ಟಿಯನ್ಸ್, ಲೆಟ್ ಅಸ್ ಕಮ್ ಟುಗೆದರ್. ಈ ಸ್ಕ್ಯಾಟರ್ಡ್ ಸನ್ಲೈಟ್ ನ ಒಂದ್ ಕಡೆ ಫೋಕಸ್ ಮಾಡಿ ನೋಡಿ. ಈ ಲೈಟ್ ಎಂತ ಬ್ರೈಟ್ ಇದೆ, ಇದೇ ಲೈಟ್ ಎಲ್ಲ ಕಡೆ ಇದೆ, ಬಟ್ ಅಂಡರ್ ದ ಅಂಬ್ರೆಲಾ ಎಷ್ಟು ಬ್ರೈಟ್ ಇದೆ. ಸೊ ಎಕ್ಸ್ಪರ್ಟ್ ನೆರವು ಅಂತ ನಾವು ಒಂದು ಪೋರ್ಟಲ್ ಸ್ಟಾರ್ಟ್ ಮಾಡಿದ್ರೆ, ಅದು ₹1 ನೆರವಿರಲಿ, ₹1,00,000 ನೆರವಿರಲಿ. ನಾವು ಲಕ್ಕಿಲಿ ಒಂದು ಲೇಡಿಗೆ ಅಲಾಂಗ್ ವಿತ್ ಅವಿನಾಶ್ ಸರ್ ವಿ ಡಿಡ್ ಆಂಕೋ ಸರ್ಜರಿ. ಇಟ್ ವಾಸ್ ರಿಕ್ವೈರ್ಡ್. ದಟ್ ಸರ್ಜರಿ ಕಾಸ್ಟ್ ಇನ್ ಟರ್ಮ್ಸ್ ಆಫ್ lakhs only, but for her luck and for our luck also, she was landed in Expert Seva Divas Day. It was done for free, Vardhan cystectomy. So I don't know sir, ₹1 ಇರಲಿ, ₹1,00,000 ಇರಲಿ, ಆ ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗೋಣ. ಇದನ್ನ ಎಂಟ್ರಿ ಮಾಡ್ತಾ ಹೋದ್ರೆ ಎಲ್ಲಿ ಬರ್ತೀವಿ ನಾವು ಅಂತಂದ್ರೆ, ಎಲ್ಲಿಗೆ ಬರ್ತೀವಿ ಅಂತಂದ್ರೆ, ಅದ್ ಮುಂದೆ ಚಾಟ್ GPT ಹೇಳುತ್ತೆ, ನಾ ಹೇಳಲ್ಲ. ವೈ ಎಕ್ಸ್ಪರ್ಟ್, ನಾವಿದು ನಮ್ಮಗಳ ಹೆಸರಲ್ಲೇ ಮಾಡ್ಕೊಬೋದಲ್ಲ, ನಮ್ಮ ಆಸ್ಪತ್ರೆಗಳ ಹೆಸರಲ್ಲೇ ಮಾಡ್ಕೊಬೋದು, ನಮ್ಮ ಊರ ಹೆಸರಲ್ಲೇ ಮಾಡ್ಬೋದು. ಯಾಕೆ ಎಕ್ಸ್ಪರ್ಟ್ ಹೆಸರಲ್ಲಿ ಮಾಡ್ಬೇಕು ಅಂದ್ರೆ, ಎಕ್ಸ್ಪರ್ಟ್ ಹತ್ರ ಇರೋ 2 ಶಕ್ತಿ ನಾನು ಯಾವ ಜಗತ್ತಲ್ಲಿ ಬೇರೆ ಕಡೆ ನೋಡಿಲ್ಲ. ಒಂದೇದು, ಆಸ್ ಮೇಡಮ್ ಸೆಡ್, 20,000 ಡಾಕ್ಟರ್ ಅಲ್ಯೂಮ್ನಿ ಇರೋಂಥ ಓನ್ಲಿ ಇನ್ಸ್ಟಿಟ್ಯೂಷನ್.
ಈವನ್ BMC 150 ಜನ ಬಿಡ್ತಾ ಇತ್ತು ಹೊರಗೆ ಆಸ್ ಎ ಡಾಕ್ಟರ್ಸ್. 10 ವರ್ಷ ಇದ್ರೆ ಎಷ್ಟು 1,500 ಜನ. ಈ ಸ್ವಾತಂತ್ರ್ಯ ಬಂದು ಒಂದು 70-80 ಸಾವಿರ ಆಗೈತೆ. ಸೊ BMC ಇಂದ ಡಾಕ್ಟರ್ಸ್ ಎಷ್ಟು ಬಂದಾರೋ ಬೆಂಗಳೂರು ಮೆಡಿಕಲ್ ಕಾಲೇಜಿಂದ, ಅದಕ್ಕಿಂತ ಜಾಸ್ತಿ ಎಕ್ಸ್ಪರ್ಟ್ ಇಂದ ಡಾಕ್ಟರ್ಸ್ ಬಂದಿದ್ದಾರೆ. ಈ ಡಾಟಾ, ಈ ಒಂದು ಶಕ್ತಿ ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ. ಎರಡನೇದು, ವೆನ್ ಐ ಸೇ ದೇರ್ ಇಸ್ ನೋ ಬೈನರಿ, ಇಫ್ ಐ ಸೇ ಒನ್ ನೇಮ್, ದೇರ್ ಇಸ್ ಒನ್ ಮೋರ್ ನೇಮ್ ಫಾರ್ ದಟ್. ಇಫ್ ಐ ಸೇ ಇಂಡಿಯಾ, ದೇರ್ ಇಸ್ ಅ ಪಾಕಿಸ್ತಾನ್. ಇಫ್ ಐ ಸೇ ಕರ್ನಾಟಕ, ದೇರ್ ಇಸ್ ಅ ತೆಲಂಗಾಣ. ಬಟ್ ಇಟ್ ವಾಸ್ ಎಕ್ಸ್ಪರ್ಟ್ which gave education to all of us sitting here without looking at our gender, family background, caste, creed, race, nationality or state. ಯಾರ್ಯಾರು ನಿಮ್ಮ ಶರಣಿಗೆ ಬಂದ್ವೋ ನಮಗೆಲ್ಲರಿಗೂ ನೀವು ಎಜುಕೇಷನ್ ಕೊಟ್ರಿ. ನೀವು ನಮ್ದೇನೋ ಜಾತಿ ನೋಡಿ, ನಮ್ದೇನೋ ಧರ್ಮ ನೋಡಿ, ನಮ್ದೇನೋ ಬ್ಯಾಕ್ಗ್ರೌಂಡ್ ನೋಡಿ ನೀವು ಯಾರು ನಮ್ಮನ್ನ ಎಜುಕೇಟ್ ಮಾಡಲಿಲ್ಲ ಮೇಡಮ್. ಈ ಸಂಸ್ಥೆಗೆ ಒಂದು ಬೇಡ್ಕೊಂಡು ಬಂದವರಿಗೆಲ್ಲ ಜ್ಞಾನಾರ್ಜನೆ ಸಿಕ್ಕಿದೆ. ಸೊ ದೇರ್ ಇಸ್ ನೋ ಗುಡ್ ಆ್ಯಂಡ್ ಬ್ಯಾಡ್, there is only expert, there is no binary, there is no in this state, out of this state, there is no religion, there is no diversion, boy and girl, that is expert. So ಆ ಒಂದು ಶಕ್ತಿ ಇರ್ತಕ್ಕಂಥ ಎಕ್ಸ್ಪರ್ಟ್, ಒಂದು ಬ್ಯಾಕ್ಲಾಗ್ ಆಫ್ 20,000 ಪ್ಲಸ್ ಡಾಕ್ಟರ್ಸ್, 60,000 ಪ್ಲಸ್ ಇಂಜಿನಿಯರ್ಸ್. ಎರಡನೇದು ವೇವ್ ಲೆಂತ್, ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಇನ್ ದಿಸ್ ಇನ್ಸ್ಟಿಟ್ಯೂಟ್. ಇದನ್ನ ನಾವು ಏನಾದ್ರು ಒಟ್ಟಿಗೆ ಕೂಡಿಸಿದ್ರೆ ನಾವು ಈ ಗ್ರಾಟಿಟ್ಯೂಡ್ ಪ್ರೊಸೆಸ್ ಅಲ್ಲಿ ನಮಗೇನು ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ನಾವು ಇಲ್ಲಿ ಕುಂತು ಸುಮ್ಮನೆ ಭಾಷಣ ಮಾಡ್ತಾ ಇದ್ದೀನಿ ಅಂತಲ್ಲ, ಮುಂದೆ ಒಂದು 2 ಸ್ಲೈಡಲ್ಲಿ ನಾವು ಆಸ್ ಎ ಟೀಮ್ ನಾವೇನೇನು ನಾವು ಮಾಡೋಕ್ಕೆ ಲಾಸ್ಟ್ 10 years ಅಲ್ಲಿ ಟ್ರೈ ಮಾಡಿದ್ದೀವಿ, ದೇವ್ರ ದಯಿಂದ ಏನೇನು ಸಕ್ಸಸ್ಫುಲ್ ಆಗಿ ಮಾಡಿದೀವಿ ಅಂತ ವಿತ್ ಪಿಕ್ಟೋರಲ್ ನಾನು ಹೇಳ್ತೀನಿ. ಬಟ್ ಸೇವಾ ದಿನ ರಾತ್ರಿ ನನಗೆ ಸಿಗೋ ಅಂತ ನೆಮ್ಮದಿ ಉಂಟಲ್ಲ, ಬೇರೆ ಯಾವ ಫೀಲ್ಡಲ್ಲೂ ಸಿಕ್ಕಿಲ್ಲ. ಆ ನೆಮ್ಮದಿಯ ನಿದ್ದೆ ನಾ ಎಕ್ಸಾಜರೇಟ್ ಮಾಡ್ತಿದ್ದೆ, ನೀವು ಮಾಡಿ ನಿಮಗೂ ಸಿಗುತ್ತೆ. ಯಾಕೆಂದ್ರೆ ಗೌತಮ್ ಬುದ್ಧ ಹೇಳಿದ್ದು ನೆಮ್ಮದಿ ಹುಡ್ಕೊಂಡೋದ ರಾಜತ್ವ ಬಿಟ್ಟು. ಏನಕ್ಕೆ ಅಂದ್ರೆ ನಂಗೆ ಶಾಂತಿ ನೆಮ್ಮದಿ ಬೇಕು ಅಂತ. ಅವಾಗ ಕೇಳ್ತಾರೆ ಹೆಂಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ. ಅರಿಷಡ್ ವರ್ಗಗಳನ್ನ ಬಿಡು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇದನ್ನ ಬಿಟ್ಬಿಡು. ದೇ ಆರ್ ದ ಎನಿಮೀಸ್ ಆಫ್ ಮೈಂಡ್. ಸೊ ಯು ಡಿಫೀಟ್ ದ ಎನಿಮೀಸ್ ಆಫ್ ಮೈಂಡ್, ಯು ವಿಲ್ ಗೆಟ್ ಪೀಸ್ ಅಂತ ಹೇಳಿದ್ರು. ಬಟ್ ಅದನ್ನು ಹೆಂಗ್ ಮಾಡ್ಬೇಕು ಅಂತ ಬುದ್ಧ ಹೇಳ್ಕೊಡ್ಲಿಲ್ಲ, ಎಕ್ಸ್ಪರ್ಟ್ ಹೇಳ್ಕೊಟ್ಟಿದೆ. ಸೇವೆ ಮಾಡಿದ್ರೆ ನಾವು ಬರೀ ಸೇವೆ ಮಾಡೋದ್ರಿಂದ ದಿಸ್ ಆಲ್ 6 ಅರಿಷಡ್ ವರ್ಗಗಳನ್ನ ವಿ ಕ್ಯಾನ್ ಡಿಫೀಟ್. ಕಾಮನು, ಲಸ್ಟ್, ಕ್ರೋಧ, ಆಂಗರ್, ಲೋಭ, ಮೋಹ, ಮದ, ಅಹಂಕಾರ, ಮಾತ್ಸರ್ಯ, ಜಲಸಿ, ಇದೆಲ್ಲದನ್ನು ಓವರ್ಕಮ್ ಮಾಡ್ಬೋದು ಬೈ ಜಸ್ಟ್ ಡೂಯಿಂಗ್ ಸೇವಾ. ಸೊ ಬಟ್ ನಾವು ಮಾಡ್ತಿರೋ ಸೇವಾ, ಆ ಕೃಷ್ಣ ಹೇಳಿದಂಗೆ ನಿಷ್ಕಾಮ ಕರ್ಮನ ಖಂಡಿತ ಇಲ್ಲ. ನಮಗಿಲ್ಲಿ ರಿಸಲ್ಟನ್ನ ಬಿಟ್ಟು ನಾವು ಸೇವೆ ಮಾಡ್ತಾ ಇಲ್ಲ, ನಮಗೆ ರಿಸಲ್ಟ್ ಬೇಕು. ವಾಟ್ ಈಸ್ ದ ರಿಸಲ್ಟ್, ವಾಟ್ ಯು ವಾಂಟ್ ಟು ಡೂ, ಇದನ್ನು ನಾವು ಹೇಳ್ದಂಗೆ ವಿತ್ ದ ಟೀಮ್, ನಾಟ್ ಇಂಡಿವಿಜುವಲಿ, ವಿತ್ ದ ಟೀಮ್ ವಿ ಆರ್ ರನ್ನಿಂಗ್ ಮಲ್ಟಿಪಲ್ ಹಾಸ್ಪಿಟಲ್ಸ್, ವಿ ಆರ್ ರನ್ನಿಂಗ್ ಮಲ್ಟಿಪಲ್ ಫಾರ್ಮಸೀಸ್, ನಾಟ್ ಮೆಡಿಕಲ್ ಶಾಪ್ಸ್ ಅಲ್ಲ, ಮೇಜರ್ ಫಾರ್ಮಸೀಸ್. ವಿ ಆರ್ ಇಂಟು ಮೆನಿ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ ಅಕ್ರಾಸ್ ಕರ್ನಾಟಕ ಸ್ಟೇಟ್. ವಿ ಆರ್ ರನ್ನಿಂಗ್ ದ ಸ್ಕೂಲ್. ಇಷ್ಟೆಲ್ಲದ್ರ ಮಧ್ಯದಲ್ಲಿ ಇವು ಬೇರೆ ಬೇರೆ ಪ್ರಾಜೆಕ್ಟ್ಸು. ನಮಗೆ ನೆಮ್ಮದಿ ಅಂತ ಸಿಕ್ಕಿದ್ದು, ನನಗೆ ಪರ್ಟಿಕ್ಯುಲರ್ಲಿ that 29th of every month when I operate 5 cases for free and when they say thank you, that is something extraordinary. ಅದನ್ನ ರಿಕ್ವೆಸ್ಟ್ ಮಾಡಕ್ಕೆ, ಅದು ನಿಮ್ಗಳಿಗೆ ಸಿಗ್ಲಿ ಅಂತ ರಿಕ್ವೆಸ್ಟ್ ಮಾಡೋದಕ್ಕೆ ನಾನು ಇಲ್ಲಿ ಬಂದು ನಿಂತಿದ್ದೀನಿ. ಎಕ್ಸ್ಪರ್ಟಿಗಾಗಲಿ ಸೊಸೈಟಿಗಾಗಲಿ ಏನು ಸಿಗುತ್ತೋ ಸಿಗಲ್ಲೋ ಅದು ಸೆಕೆಂಡ್ರಿ. ನಮ್ಗಳಿಗೆ ನಮ್ಮ ಪೀಸ್ ಆಫ್ ಮೈಂಡ್, ನಮ್ಮ ಗುಡ್ ಸ್ಲೀಪ್, ಅದು ಸಿಗೋದಕ್ಕೆ ದಾರಿ ನನಗೆ ಸಿಕ್ಕಿರೋದ್ರಿಂದ ಅದನ್ನು ಹಂಚ್ಕೊಳಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ನಮ್ಮ ಲಕ್ ಏನಾಯ್ತು ಅಂದ್ರೆ, ಮೇಡಮ್ ಸರ್ ಹೋದ ವರ್ಷ ಜೂನಲ್ಲಿ ಈ ಜಾಗಕ್ಕೆ ಬಂದು ನಿಂತಿದ್ರು. ಅದೇ ಜಾಗದಲ್ಲಿ ಇವತ್ತು ಅಲ್ಲಿ ಕಾರ್ನಿವಲ್ಸ್ ಶಾಲೆ ಆಗಿರೋದು. ವಿತಿನ್ 1 year ವಿ ಕುಡ್ ಡೂ ಇಟ್. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಇದನ್ನ ಎಕ್ಸಾಜರೇಷನ್ ಅನ್ಕೊಳ್ರಿ, ಉತ್ಪ್ರೇಕ್ಷೆ ಅನ್ಕೊಳ್ಳಿ. ಒಂದು ಕಪಲ್ ತಪಸ್ಸು ಮಾಡಿದ್ರೆ ಅವ್ರು ಬಂದು ಒಂದು ಜಾಗಕ್ಕೆ ನಿಂತೋದ್ರೆ ಏನಾಗುತ್ತೆ ಅನ್ನೋ ಕಣ್ಮುಂದಿದೆ ಇದು. ನಾಟ್ ಎವ್ರಿ ಒನ್ ಕ್ಯಾನ್ ಡೂ ದಟ್ ವಿತಿನ್ 1 year, 10 months. ಇಲ್ಲೇ ಸರ್ ಬಂದಿದ್ದು. ದಿಸ್ ಈಸ್ ಸರ್ ವಿಸಿಟೆಡ್ ಅವರ್ ಒನ್ ಮೋರ್ ಪ್ರಾಜೆಕ್ಟ್. ಅಂದರೆ ಸುಮ್ಮನೆ ಫೋಟೋ ಹಾಕಿಲ್ಲ, ಸರ್ ಸಮೇತ ಸಾಕ್ಷಿ ಸಮೇತ ಹೇಳ್ತೀವಿ ಮಾಡ್ತಿದ್ದೀವಿ ಅಂತ, ಅದಕ್ಕೆ ಈ ಫೋಟೋಸು. ಸೊ ಈ ಒಂದು ಡೇ, ಒನ್ ಮೋರ್ ಥಿಂಗ್ ಐ ಆಮ್ ವೆರಿ ಪ್ರೌಡ್ ಟು ಅನೌನ್ಸ್. ಇಷ್ಟು ದಿನ ಒನ್ ಹಾಸ್ಪಿಟಲಲ್ಲಿ ಎಕ್ಸ್ಪರ್ಟ್ ಸೇವಾ ದಿವಸ್ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಇದಿಷ್ಟು ಪಾರ್ಟ್ನರ್ಸ್ ದೇ ಹ್ಯಾವ್ ಕಮ್ ಟುಗೆದರ್, ದೇ ಹ್ಯಾವ್ ಗಿವನ್ ಕನ್ಸೆಂಟ್ ದಟ್ ಫ್ರಮ್ June 29 this month, because of this alumni meet,
All these hospitals are starting expert Seva Divas. So every month from Davangere district and Mysore, what was being done for 5 patients, now every month 50 patients are going to get. This is a promise. This is a promise. And it will be done under the title Expert Seva Divas only. And luckily, ಇವಾಗ ಡಾಕ್ಟರ್ ದಿವಾಕರ್ ಹೆಲ್ತ್ ಕೇರ್, ಡಾಕ್ಟರ್ ದಿವಾಕರ್ ಇಲ್ಲೇ ಇದ್ದಾರೆ. ಅವರ ಮಗಳು ಎಕ್ಸ್ಪರ್ಟ್. ಪಾಟೀಲ್ಸ್ ಲೈಫ್ ಕೇರ್, ಅವ್ರ ಕಪಲ್ ಇಬ್ರು ಇಲ್ಲೇ ಇದ್ದಾರೆ. ಸೋಮೇಶ್ವರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಅಲ್ಲಿ ಇಬ್ರು ಓನರ್ಸ್ ಗೈನಕಾಲಜಿಸ್ಟ್. ಒಬ್ರು ಡಾಕ್ಟರ್ ದೀಪಕ್ ಅವ್ರ ಕ್ಲಾಸ್ಮೇಟ್. ಅವ್ರ ಇಬ್ರು ಮಕ್ಕಳು ಎಕ್ಸ್ಪರ್ಟ್ ಅಲ್ಲೇ ಓದಿದ್ದು. ಅಂಡ್ ಇನ್ನೊಬ್ರ ಮಗ ಇವ್ರು ರೈಟ್ ನಾವು ಓದ್ತಾ ಇದ್ದಾರೆ ಎಕ್ಸ್ಪರ್ಟ್ ಅಲ್ಲಿ. ಅಕ್ಕರೆ ಹಾಸ್ಪಿಟಲ್, ದಟ್ ಈಸ್ ಬಾಲು ವಿಜಯ್, ದಟ್ ಈಸ್ ಅ ಪೀಡಿಯಾಟ್ರಿಕ್ ಸೆಂಟರ್. ದಾವಣಗೆರೆ ಚೈಲ್ಡ್ ಕೇರ್, ಡಾಕ್ಟರ್ ದರ್ಶನ್, ವೇರ್ ವಿ ವರ್ ಬ್ಲೆಸ್ಡ್ ದಟ್ ಸರ್ ವಿಸಿಟೆಡ್ ಅಸ್. ಶಿವ ಪೀಡಿಯಾಟ್ರಿಕ್, ಹಿ ಹಿಮ್ಸೆಲ್ಫ್. ಸಿದ್ಧಾರ್ಥ್ ಬಂದಾಗ ಇಲ್ಲಿಂದ ಹೋದ್ಮೇಲೆ ಡಾಕ್ಟರ್ ಸಿದ್ಧಾರ್ಥ್ ಪೀಡಿಯಾಟ್ರಿಷಿಯನ್. ಯೋಗಿ ಯಾತ್ರೆ ಡಯಾಗ್ನೋಸ್ಟಿಕ್, ನಾವು ಏನು 7 ಜನ 8 ಜನ ಬಂದಿದ್ದೀವಿ, ನಾವು ಕೂಡಿ ಮಾಡಿರ್ತಕ್ಕಂಥ ಡಯಾಗ್ನೋಸ್ಟಿಕ್ಸ್, ಹಿಸ್ಟೋಪೆಥಾಲಜಿ ರಿಪೋರ್ಟ್ಸ್, ಅಲ್ಟ್ರಾಸೌಂಡ್ ರಿಪೋರ್ಟ್ಸ್, ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಆಲ್ ದೋಸ್ ಸರ್ವಿಸಸ್ ಆನ್ ದಟ್ ಡೇ ಫಾರ್ ಫ್ರೀ ನಮ್ಮದು ಆಸ್ಪತ್ರೆ. ಸೊ ಇದ್ರದ್ದು ಪೊಟೆನ್ಷಿಯಲ್ ಏನು? ವಾಟ್ ಈಸ್ ದ ಪೊಟೆನ್ಷಿಯಲ್ ಐ ಆಮ್ ಟಾಕಿಂಗ್ ಅಬೌಟ್? ಈ ಒಂದು ಮೀಟಿಂಗ್ ಆಗಿ ಇವತ್ತು ನಾವು ಊಟ ಮಾಡಿ ಡಿಸ್ಪರ್ಸ್ ಆಗ್ಬೋದು, ಬಟ್ ರೆಸ್ಟ್ ಅಶ್ಯೂರ್ಡ್ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಗೊತ್ತಿರಲಿ, ಪ್ರತಿ ತಿಂಗಳು ಎಕ್ಸ್ಪರ್ಟ್ ಸೇವಾ ದಿವಸ್ ಅಲ್ಲಿ 60 ಕೇಸ್ ಇಟ್ ವಿಲ್ ಬಿ ಟ್ರೀಟೆಡ್ ಫಾರ್ ಫ್ರೀ. ಇಟ್ ಮೇ ರೇಂಜ್ ಫ್ರಮ್ OPD ಇಂದ ಸರ್ ಟು ವರ್ದಿಮ್ ಸಿಸ್ಟೆಕ್ಟಮಿ. ಅವತ್ತಿನ ದಿನ ನಮಗೆ ಏನು ಸಿಗ್ತದೋ, ಅವತ್ತಿನ ದಿನ ನಮಗೇನು ನಮ್ಮ ರುಟೀನ್ ಅಲ್ಲಿ ಬರುತ್ತೋ, ವಿ ಆರ್ ಗೋಯಿಂಗ್ ಟು ಡೂ ಇಟ್ ಫಾರ್ ಫ್ರೀ. ಅಂಡ್ ಹಾನೆಸ್ಟ್ಲಿ ವಿ ಆರ್ ಗೋಯಿಂಗ್ ಟು ಡೂ ಇಟ್ ಫಾರ್ ಫ್ರೀ. ಅವತ್ತು ಸರ್ ಹೇಳ್ದಂಗೆ ಚಂದಾಗ ಫೀಸ್ ಬರೋ ಕೇಸಿಗೆ ನಾಳೆ ಬಂದು ನಾವು ಅವತ್ತು ಮಾಡಲ್ಲ, ಅವತ್ತು ಮಾಡ್ತೀವಿ. ಅಂಡ್ ಇನ್ಫ್ಯಾಕ್ಟ್ ಕೆಲವೊಂದು ಪುವರ್ ಕೇಸಸ್ಗೆ ಸರ್ ನಾವು ವಿ ಆರ್ ಟೆಲ್ಲಿಂಗ್ ದೆಮ್ ಟು ಕಮ್ ಆನ್ 29th ಆಲ್ಸೋ. ಹಾಂ, ಅಂಡ್ ಇದು ಹೇಳಲೇಬೇಕು, 14 ವರ್ಷ ಆದ್ಮೇಲೆ ವಿತ್ ಟ್ರೀಟ್ಮೆಂಟ್ ಒಂದು ತಾಯಿ ಬಂದ್ರು, ಅದು ಫೋಟೋನು ಇದೆ. ಶಿ ಸ್ಟೇಡ್ ಇನ್ ದ ಹಾಸ್ಪಿಟಲ್ ಫಾರ್ 3 whole months ಬಿಕಾಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಬೇಬಿ ಕ್ಯಾನ್ ಡೈ. ಆ ಕಂಡೀಷನ್ ಇತ್ತು. ನಾವು ಅಂಬಲಿಕಲ್ ವೇರಿಕ್ಸ್ ಅಂತೀವಿ. ಇಟ್ಸ್ ಓಕೆ, ಯು ಕ್ಯಾನ್ ಟ್ರಸ್ಟ್ ಮೀ. So we recorded the baby's heart rate every day, morning and evening, so that a baby gives a 12 hours gap. If it is going to die, it will tell prior. So ಈ 12 hours ಅಲ್ಲಿ ನಾವು ಕ್ಯಾಚ್ ಮಾಡಿದ್ರೆ, ಡಾಕ್ಟರ್ ದರ್ಶನ್ ಇದ್ದಾನೆ, 530 gram ಬೇಬಿನ he had survived. God has survived. He has given his service and the baby is discharged. Tabassum ಅಂತ baby. So with him to the background, we admitted the lady. And ದೇವ್ರ ದೊಡ್ಡವ, ನಮ್ದು ಹಾನೆಸ್ಟ್ ಪ್ರಯತ್ನ ಇತ್ತು. She continued till 34 weeks. 34 weeks and just 1.5 months to deliver, and the baby started showing signs. And luckily we delivered a healthy live baby boy of 2.1 kg. And unfortunately the baby went for DCC only, pediatric care. It got the treatment from him for 7 days. Then it was discharged healthy. And the icing on cake, they gave the baby 11th day. The mother was discharged. ನನ್ನ ಕೈಯಲ್ಲಿ ಕೊಟ್ಟು, ಸರಿ ಮಗುಗೆ ನೀವೇ ಹೆಸರಿಡಿ ಅಂತ ಹೇಳಿ. ವಾಟ್ ನೇಮ್ ಐ ಕ್ಯಾನ್ ಟೆಲ್ ಅದರ್ ದೆನ್ ನರೇಂದ್ರ? ಅದು ಅವರು ಇಡೀ ಫ್ಯಾಮಿಲಿ ನಮ್ಮ ಚೇಂಬರ್ ಅಲ್ಲಿ ಬಂದು ಆ ಮಗುಗೆ ಆ ಕಿವಿಯಲ್ಲಿ ನಾನು ಹೆಸರು ಹೇಳೋದ್ರ ಮೂಲಕ ನಾಮಕರಣ ಮಾಡಿ. ಯಾಕೆ ಹೇಳಿದ್ರೆ ಅದೆಲ್ಲದೂ ಕೂಡ ಫ್ರೀ ಆಯ್ತು ಅವರಿಗೆ. A patient staying there for so long and so many things. Yes, of course we collected few fees, but expert Seva Divas ಏನೇನು ಮಾಡಿದ್ವಿ ಎಲ್ಲ write off sir. Everything was free. And more than that, they were happy. After 14 years they had a baby and they were blessed with the baby. And today that baby, ನರೇಂದ್ರ ಸರಿಗೆ ಹೇಳಿದ್ರೆ ಇದು PUC ಫ್ರೀ ಆಗಿ ಓದುತ್ತೆ ಅಂದ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸರ್, ರೆಕಾರ್ಡ್ ಮಾಡ್ಕೊಂಡಿಯಲ್ಲ. So, ಇದು ಆಫ್ ದ ರೆಕಾರ್ಡ್. ವಾಟ್ ಈಸ್ ದ ಪೊಟೆನ್ಷಿಯಲ್ and why only expert? Because as madam said, our community is more than 20,000. Our community is more than 60,000 engineers. A 5 case in a month for 12 months of this 80,000, we are going to touch 48 lakh patients. Isn't it something extraordinary? 48 lakh patients, starting from OPD to reporting to a surgery, whatever in our capacity. ಇವಾಗ ಮೇಡಮ್ ಹೇಳಿದ್ರು, ಒಬ್ರು ನ್ಯೂರೋಪೆಥಾಲಜಿಸ್ಟ್ ಅಂತ ಮೇಡಮ್ ಹೇಳಿದ್ರು, ಶಿ ಈಸ್ ಅ ರಿಪೋರ್ಟರ್. She can give 5 reports for free, no problem. But under the title, the light has to be focused. The Surya
ಕಿರಣ ಬೂತ್ ಕನ್ನಡಿಗೆ ಬೆಂಕಿ ಹತ್ತುತ್ತಲ್ಲ, ಬೆಂಕಿ ಹಚ್ಬೋದು. ಯಾಕೆ ಹೇಳಿದ್ರೆ ದಿಸ್ ಈಸ್ ದ ಸ್ಟ್ಯಾಟಿಸ್ಟಿಕ್ಸ್ ಚಾಟ್ GPT ಕೊಡ್ತಾ ಇರೋದು. ಇಂಗ್ಲೆಂಡ್ ಮೋಸ್ಟ್ ಅಡ್ವಾನ್ಸ್ಡ್ ಕಂಟ್ರಿ, ಒಂದು ವರ್ಷಕ್ಕೆ ದೇ ಆರ್ ಟಚಿಂಗ್ 79 lakh ಪ್ರೊಸೀಜರ್ಸ್ ಅಂಡ್ ಫಾರ್ ದಟ್ ದೇ ಆರ್ ಸ್ಪೆಂಡಿಂಗ್ 23 lakh crore rupees. ನಾ ಇದನ್ನ ಬೇಕಂತ ಚಾಟ್ GPT ಡಾಟಾ ಹಾಕಿದ್ದೀನಿ, ನಾನು ಹೇಳ್ತಾ ಇಲ್ಲ. ಯು ಕ್ಯಾನ್ ಕ್ರಾಸ್ ಚೆಕ್ ಆಲ್ಸೋ. ಇಂಗ್ಲೆಂಡ್ ನ್ಯಾಷನಲ್ ಹೆಲ್ತ್ ಸಿಸ್ಟಮ್ ಅಂತ NHS ಅಂತ ಇದೆ, ದೇ ಆರ್ ಸ್ಪೆಂಡಿಂಗ್ $200 billion, ದಟ್ ಈಸ್ 23 lakh crore rupees ಟು ಅಟೆಂಡ್ ಟು ಪೇಷಂಟ್ಸ್ ವರ್ತ್ 79 lakh. ಅದರಲ್ಲಿ OPD ಇಂದ ಹಿಡಿದು ಎಲ್ಲ ಇರುತ್ತೆ. ನಮ್ಮ ಕರ್ನಾಟಕ ಗವರ್ಮೆಂಟ್ ಇಸ್ ಸ್ಪೆಂಡಿಂಗ್ 20,000 crores, 20,000 crore Indian rupees to just touch around 10 lakh patients, and our potential is 48 lakh patients. The scale is huge. Yes, it started with 5, today it has become 50. With Ankush sir's help, technology, with the blessings of our gurus, Daiva, all our parents, this is the potential. ನರೇಂದ್ರ ನಾಯಕ್ ಸರ್ ಎರಡೇ ವಿಚಾರ ಹೇಳೋದು, 625 ಬರೀತಿರಲ್ಲ, 625 ತೆಗಿಬೇಕು. 624 is not an option. 625 ಗೆ ಮಿನಿಮಮ್ ಮಾರ್ಕ್ಸ್. ನೀಟಲ್ಲಿ 720 ಇದೆ, ನಾ ಓರಿಯಂಟೇಷನ್ ಇದೆ. 721 ತೆಗೆಯಲೇಬೇಡಿ, ಬಟ್ 720 ತೆಗಿಲೇಬೇಕು. ದಟ್ ಇಸ್ ನಾಟ್ ಮ್ಯಾಕ್ಸಿಮಮ್, ದಟ್ ಇಸ್ ಮಿನಿಮಮ್. ದಟ್ ಇಸ್ ವಾಟ್ ಸರ್ ಸೇಸ್. ಅವ್ರ ಸ್ಟೂಡೆಂಟ್ ಆಗಿ 48 lakh is the minimum ನಮಗೆ. We cannot achieve anything less than 48 lakh. ಜಾಸ್ತಿ 5 ಕೇಸ್ 10 ಕೇಸ್ ಮಾಡುವ, 48 lakh 1 ಕೋಟಿ ಮಾಡುವ ಮುಂದೆ. ಬಟ್ 48 ಹ್ಯಾಸ್ ಟು ಬಿ. ಸಿ ವಾಟ್ ಐ ಆಮ್ ಟಾಕಿಂಗ್ ಇಸ್ ನಾಟ್ ಇಂಪ್ರಾಕ್ಟಿಕಲ್. ಇಡೀ ತಿಂಗಳಿಗೆ ಒಂದು 5 ಜನಕ್ಕೆ ಫ್ರೀಯಾಗಿ ನೋಡೋದು, ಇಟ್ ಇಸ್ ನಾಟ್ ಎ ಬಿಗ್ ಡೀಲ್. ಇವತ್ತಿನ ನಮ್ದು ಊಟದ ಏನು ಖರ್ಚಿದೆಲ್ಲ ಅದ್ರಾಗ ಒಂದು ನೆಕ್ಸ್ಟ್ ಒಂದು ತಿಂಗಳು ನೋಡ್ಬಿಡ್ಬೋದು ನಾವು. ಅಷ್ಟು ದೇ ಆರ್ ಗಿವಿಂಗ್ ಇಟ್ ಟು ಅಸ್. ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಟು ಸೊಸೈಟಿ ಇನ್ ದೇರ್ ನೇಮ್. ನಾವು ಅವ್ರಿಗೆ ಕೊಡೋದು ಬೇಡ. ಈ 23 ಲಕ್ಷ ಕೋಟಿ ರೂಪಾಯಿ ನಾವೇನು ಸರಿ ಕೊಡೋದು ಬೇಡ. ಪೇಷಂಟ್ ಹತ್ರ ಹಣ ಕಲೆಕ್ಟ್ ಮಾಡಿ ಎಕ್ಸ್ಪರ್ಟ್ ಅಕೌಂಟಿಗೆ ಡೈವರ್ಟ್ ಮಾಡೋದು ಬೇಡ. ಇವಾಗ ನಾವು 30 ಕೇಸ್ನ ಹೇಳ್ದಂಗೆ ಅಲ್ಲಿ ನಾವು ಒಂದು ಡೇಟಾ, ನಾಟ್ ಬಿಕಾಸ್ ಟು ಟೆಲ್, ಬಟ್ ಇನ್ ದಿಸ್ ಸಿಸ್ಟಮ್ ವಿ ಹ್ಯಾವ್ ಟು ಟೆಲ್ ಆ್ಯಂಡ್ ವಿಚ್ ದ ಸೊಸೈಟಿ ಗೇಜಸ್ ಇಸ್ ಥ್ರೂ ಮನಿ. ನೀವು 30 ಕೇಸ್ ಆಪರೇಟ್ ಮಾಡಿ, ಏನಪ್ಪ 3,000 ಆಪರೇಟ್ ಮಾಡಿ ಅಂತ ಕೇಳ್ಬೋದು ನನಗೆ. ನಾ ಮಾಡಿರ್ತಕ್ಕಂಥ ಕೇಸಸ್ಸು ಪೇಷಂಟ್ಸು, ಅದಕ್ಕೆ ಇಫ್ ಐ ಹ್ಯಾವ್ ಕಲೆಕ್ಟೆಡ್ ದ ಅದರ್ ಪೇಷಂಟ್ಸ್, ದ ಕಾಸ್ಟ್ ಇಸ್ ಮೋರ್ ದೆನ್ 15 lakhs ಟುಡೇ. 15 lakh is the amount I would have collected with the same patients if not for expert Seva Divas. This is 1%. ಇದನ್ನ ಸರ್ ಇರ್ಲಿ ಸ್ವಾಮಿ ಒಂದು 50% ಮಾಡಿ ನಂಗೊಂದು 50% ಕೊಡು ಅಂತ ಹೇಳಿಲ್ಲ. ದಿಸ್ ಇಸ್ ನಾಟ್ ದೇ ಸೆಟ್. ದೇ ಸೆಟ್ ಗಿವ್ ಇಟ್ ಟು ಸೊಸೈಟಿ ಕಂಪ್ಲೀಟ್ಲಿ. ವಿ ಆರ್ ವಿತ್ ಯು. ಸೊ ದಿಸ್ ಈಸ್ ವಾಟ್ ವಿ ಶುಡ್ ಡೂ. ದಿಸ್ ಈಸ್ ದ ಪೊಟೆನ್ಷಿಯಲ್ ವಿ ಆರ್ ಹ್ಯಾವಿಂಗ್. ಹಾಗೆ ಮಾಡಿದಾಗ ಏನಾಗುತ್ತೆ, ದ ಟಾರ್ಗೆಟ್ 2036, ಇಂಡಿಯಾದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಫಾರ್ ಎನ್ ಇಂಡಿವಿಜುವಲ್ ಇಸ್ ಭಾರತ್ ರತ್ನ. We are having potential for our institute to get Gandhi Peace Award, which is the highest award for an organization which is contributing to the society in this country. And if we can reach 10% of our potential, Gandhi Peace Award is ours. 10%. ಬರೀ 4,80,000 ಕೇಸ್ ನಾವೇನಾದ್ರು ಫ್ರೀ ಮಾಡಿದ್ರೆ ಮೇಡಮ್, ಅದಕ್ಕೆ ತಕ್ಕನಾದ ಡಾಟಾಬೇಸ್ ಕ್ರಿಯೇಟ್ ಮಾಡಿದ್ರೆ, ಪೇಷಂಟು ಅದನ್ನ ಹೆಲ್ಪ್ ತಗೊಂಡಿರೋದನ್ನ ಕ್ರಾಸ್ ಚೆಕ್ ಮಾಡಿದ್ರೆ ಹೌದು ಮಾಡಿದ್ದಾರೆ ಅಂದ್ರೆ, ಎಕ್ಸ್ಪರ್ಟ್ ಈಸ್ ಎಲಿಜಿಬಲ್ ಫಾರ್ ಗಾಂಧಿ ಪೀಸ್ ಅವಾರ್ಡ್ ವಿಚ್ ಇಸ್ ಗಿವನ್ ಓನ್ಲಿ ಟು 9 institutions till date. Can we be 10th? Can we be 10th? Yes. Can we be? Yes. Is it possible? Yes. 2036 Golden Jubilee Expert College should celebrate with President coming and honoring Gandhi Peace Award by compulsion. ಹಕ್ಸೆ 48 ಲಕ್ಷ 20 ಲಕ್ಷ ಕೇಸಸ್ ನಾವು ಪುಕ್ಷಟೆ ಮಾಡಿದ್ರೆ ಪ್ರೆಸಿಡೆಂಟ್ ಕರಿಬೋದು ನಾವು. ಅದನ್ನ ಮಾಡೋ ಶಕ್ತಿ ನಮಗಿದೆ, ಟೈಮ್ ಇದೆ, 10 ವರ್ಷ ಟೈಮ್ ಇದೆ. ನಾವು ಅದನ್ನ ಮಾಡಲೇಬೇಕು. ನಾನಂತೂ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ. ಸರ್ನ ಇಟ್ಕೊಂಡು ನಾವು ಅದು ಪೋರ್ಟಲ್ ಸ್ಟಾರ್ಟ್ ಮಾಡ್ತೀವಿ. ಸರ್ ಇವಾಗೇ ಅಪಲೈಸೈಸ್ ಮಾಡ್ತೀವಿ. ಇನ್ ಕೇಸ್ ನಾವು ರೀಚ್ ಆಗಿಲ್ಲ ಹೇಳಿದ್ರೆ ಬೇಜಾರಾಗಬೇಡಿ. ಗಾಂಧಿ ಟೋಪಿ ಹಾಕೋದೆ ಏನು ಅಂತ. ಸೊ ಇದನ್ನ ನಾವು ಮಾಡೋಣ. ಮಧ್ಯೆ ಜೋಕಿದ್ರೆ ಅರ್ಥ ಆಗುತ್ತೆ ಅಂತ. ಸೊ ವಾಟ್ ಆರ್ ದ ಚಾಲೆಂಜಸ್? ನಾವು 20,000 60,000 ಇದೀವಿ. ಗೆಟಿಂಗ್ ಇನ್ ಟಚ್ ವಿತ್ ದ ಅಲಮ್ನಿ ಇಸ್ ಅ ಚಾಲೆಂಜ್. ದಟ್ ಸರ್ ನಾವು ಈ ಕಡೆ ಯಾರು ಹೆಲ್ಪ್ ಮಾಡ್ತೀರಿ, ವಿ ವಿಲ್ ಟೇಕ್ ಕೇರ್. ಡಾಟಾಬೇಸ್ ಕಲೆಕ್ಷನ್ ಇಟ್ ಹ್ಯಾಸ್ ಟು ಬಿ ಪ್ರಿಸೈಸ್. ಬಟ್ ನಾವು ಗೊತ್ತಿದ್ದು ಮಾಡ್ಕೊಂತ ಹೋದ್ರೆ ವಿ ಕ್ಯಾನ್ ಡೂ ಇಟ್. ಡಾಟಾಬೇಸ್ ವಾಟ್ ಈಸ್ ದ ರಿಕ್ವೈರ್ಮೆಂಟ್?
ಇದನ್ನ ಮಾಡಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ ವೆರಿ ವೆರಿ ಸಿಂಪಲ್. ಮೊದಲನೇದು, ಯಾರಿಗೆ ಸಂಸ್ಥೆ ಬಗ್ಗೆ ಗ್ರಾಟಿಟ್ಯೂಡ್ ಇದೆ ಅವರಷ್ಟೇ ಜೊತೆಗೆ ಬಂದ್ರೆ ಸಾಕು. ಆ ಗಂಗಾ ನದಿ ಫಸ್ಟ್ ಅಂಡ್ ಸೆಕೆಂಡ್ ಕ್ರೈಟೀರಿಯಾ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ಅಂಡ್ ಸೆಕೆಂಡ್ ಕ್ರೈಟೀರಿಯಾ ಬೇಡ. ಥರ್ಡ್ ಅಂಡ್ ಫೋರ್ತ್, ಯಾರಿಗೆ ನಮಗೆ ಸಂಸ್ಥೆ ಬಗ್ಗೆ, ನಮ್ಮ ಸಂಸ್ಥೆಯಿಂದ ಒಳ್ಳೇದಾಗಿದೆ ಆ ಗ್ರಾಟಿಟ್ಯೂಡ್ ಇರೋದ್ರೆ ಸಾಕು. ಮತ್ತೆ ಇದಕ್ಕೆ ತಾಳ್ಮೆ ಬೇಕು. ಇದು ಓವರ್ ನೈಟ್ ಆಗಂತದಲ್ಲ. ಇವಾಗ ಒಂದು 30 ಕೇಸ್ ಮಾಡಿ ಇಲ್ಲಿ ಬಂದಿಲ್ಲಕ್ಕೆ 6 ತಿಂಗಳು ಬೇಕಾಯ್ತು ಟೈಮು. ಬಟ್ ನಿಮಗೆ ಗೊತ್ತಿರಲಿ, ಇದರಿಂದ 10-20 ಪಟ್ಟು ಜಾಸ್ತಿ ಕೇಸ್ ಮಾಡಿದ್ರೆ ಎಲ್ಲೂ ನಂಗೆ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ, ಎಲ್ಲೂ ನಾ ಹಿಂಗ್ ರೀತಿ ಮಾತಾಡಿಲ್ಲ. ದಟ್ ಈಸ್ ಎಕ್ಸ್ಪರ್ಟ್. ಎಕ್ಸ್ಪರ್ಟ್ ಈಸ್ ಗೋಯಿಂಗ್ ಟು ಗಿವ್ ಇಟ್ ಟು ಅಸ್. ಲೆಟ್ ಅಸ್ ಜಸ್ಟ್ ಜಾಯಿನ್. ಮೂರನೇದು, ಪರ್ಸಿವರೆನ್ಸ್ ಬೇಕು. ಇದು 10 ವರ್ಷದ ಶ್ರಮ. ಇದು 1 ವರ್ಷ ಮಾಡಿ ಬ್ಯಾಕ್ ಆಫ್ ಆಗಂಗಿಲ್ಲ. ಸ್ಟಾರ್ಟ್ ಮಾಡಿದ್ರೆ ಅದೇನು ಬಹಳ ಮಿನಿಮಲ್ ಇದೆ, ಬಟ್ ಎವ್ರಿ ಮಂತ್ ನಾವು ಮಾಡ್ತಾ ಹೋಗ್ಬೇಕು. ದಟ್ ತಲೆಯಲ್ಲಿ ಇರ್ಬೇಕು, ಬ್ಯಾಕ್ ಆಫ್ ದ ಮೈಂಡ್ ಇರಬೇಕು. ನಮ್ಮ ಹಾಸ್ಪಿಟಲ್ ಡಿಸ್ಪ್ಲೇಡ್ ಇರಬೇಕು. ನಾವು ಇದನ್ನ ಮಾಡ್ಬೋದು ಅನ್ನೋ ನಂಬಿಕೆ ಬೇಕು. ಇದರಲ್ಲಿ ನಮಗೆ ಖುಷಿ ಕಾಣಬೇಕು. ಇದು ಹಾನೆಸ್ಟ್ ಆಗಿ ಹೇಳ್ತೀನಿ, ಯಾರು ಒಂದ್ಸರಿ ಮಾಡಿ ಅವ್ರಿಗೆ ಸಮಸ್ಯೆ ಅಥವಾ ಅವರಿಗೆ ಅದ್ರ ಖುಷಿ ಕಂಡಿಲ್ಲ ಅಂದ್ರೆ ಪ್ಲೀಸ್ ಡೋಂಟ್ ಡೂ ಫಾರ್ ಸೆಕೆಂಡ್ ಸೈಕಲ್. ಇಟ್ಸ್ ನಾಟ್ ವರ್ತ್ ಇಟ್. Those only who feel happiness, please continue for the second and third and fourth. I promise you from this stage, you will find that happiness. When the patient comes and says, thank you to your college, ನಮಗೆ ಥ್ಯಾಂಕ್ಸ್ ಹೇಳಿದಾಗ ಅದು ಖುಷಿ ಆಗುತ್ತೆ. ಇಲ್ಲ, ನಮ್ಮ ಕಾಲೇಜಿಗೆ ಥ್ಯಾಂಕ್ಸ್ ಹೇಳಿದಾಗ we will find that happiness, and it is only for satisfied souls. What I mean, ಫ್ಯಾಮಿಲಿಯಲ್ಲೂ ಏನು ಕಿಚಕಿಚಿ ಇಲ್ಲದೆ, ಪ್ರೊಫೆಷನಲ್ಲೂ ಏನು ಕಿಚಕಿಚಿ. ಇಫ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ಅವರ್ ರೆನ್ಯೂಮರೇಷನ್, ವಾಟ್ ಎವರ್ ವಿ ಆರ್ ಹ್ಯಾವಿಂಗ್ ಟುಡೇ, ಕೇಸ್ ಲೋಡ್, ವಾಟ್ ಎವರ್ ಯು ಆರ್ ಹ್ಯಾವಿಂಗ್ ಟುಡೇ, ಅವರ್ ಫ್ಯಾಮಿಲಿ ಈಸ್ ಹ್ಯಾಪಿ ವಿತ್ ವಾಟ್ ಎವರ್ ವಿ ಆರ್ ಡೂಯಿಂಗ್, ಅವರಷ್ಟೇ ಇದಕ್ಕೆ ಜಾಯ್ನ್ ಆಗೋಣ. ಬಿಕಾಸ್ ಅದರ್ವೈಸು ನನಗೆ ಇಲ್ಲಿ ಬರ್ಡೇ ಗಿಫ್ಟ್ ಕೊಟ್ಟಿಲ್ಲ, ನೀನು ಪೇಷಂಟಿಗೆ ಫ್ರೀ ಮಾಡಿಯಾ ಅಂತ ಹೇಳ್ತಾರೆ. ಆ ಸಿಚುವೇಶನ್ ಆಗೋದು ಬೇಡ. ಆ್ಯಂಡ್ ಆಪ್ಟಮಿಸ್ಟ್, ಇದು ಯಾವ್ದು ಆಗುತ್ತೆ ಅಂತ ಒಪ್ಕೊಂತಾರೆ ಅವರಷ್ಟೇ ಮಾಡೋಣ. ಇದನ್ನ ನಾವು ರೀಚ್ ಆಗಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ ವೆರಿ ಸಿಂಪಲ್ ಸರ್. ಓನ್ಲಿ 2 ಡಾಕ್ಟರ್ಸ್ ಪರ್ ಡಿಸ್ಟ್ರಿಕ್ಟ್ ಸಿಕ್ಕರೆ ಸಾಕು. ಇದಕ್ಕೆ ಬೇಕಾಗಿರೋದು ಏನು 20,000 ಜನ ಅಲ್ಲ, ಇರೋದು 30 ಜಿಲ್ಲೆ. ಇಬ್ರು ಒಂದು ಜಿಲ್ಲೆಗೆ ಸಿಕ್ಕರೆ 10ನೇ ವರ್ಷಕ್ಕೆ ಗಾಂಧಿ ಪೀಸ್ ಅವಾರ್ಡ್ ಇಲ್ಲಿ ಹಿಂಗಿರುತ್ತೆ. ಇದು ಇಟ್ ಈಸ್ ಎ ಗ್ಯಾರಂಟಿಡ್. ಯಾಕೆ ಹೇಳಿದ್ರೆ ವಿ ಹ್ಯಾವ್ ಡನ್ ಇಟ್. ಇಲ್ಲಿ ಕೂತು ನಾನು ನಿಂತು ಮಾತಾಡ್ತಿದ್ದೀನಿ ಅಂದ್ರೆ ಅದು ಮಾಡ್ಕೊಂಡ್ ಬಂದು ಮಾತಾಡ್ತೀನಿ. ಸರ್ ಯಾವ ಇನ್ಸ್ಟಿಟ್ಯೂಷನ್ಗೆ ಬಂದು ನಮಗೆ ಬ್ಲೆಸ್ ಮಾಡಿದ್ರು, ದಾವಣಗೆರೆ ಚೈಲ್ಡ್ ಕೇರ್. ಇನ್ನು 1 ವರ್ಷದಲ್ಲಿ ನಾವು ಜಸ್ಟ್ ವಿ ಹ್ಯಾವ್ ಆಪರೇಟೆಡ್ ಫಾರ್ ದಿಸ್ ಇಸ್ 16th ವರ್ಕಿಂಗ್ ಮಂತ್. ವಿ ಹ್ಯಾವ್ ಅಡ್ಮಿಟೆಡ್ ಮೋರ್ ದನ್ 2,500 cases. ವಿ ಹ್ಯಾವ್ NICU admission itself more than 700 in that hospital, one hospital in one district, and death rate only 21 death. Unfortunately ಒಂದು ಆಗಬಾರ್ದು, but everything is not in our hands. But ಇಲ್ಲಿ ಪಿಂಟೋ ಸರ್ ಇದ್ದಾರೆ, ನಿಯೋನೆಟಾಲಜಿಸ್ಟ್. He will agree with me. A 3% death rate in high functioning tertiary neonate, it is unheard of. ಯಾಕಾಗುತ್ತೆ ಅಂದ್ರೆ ಆ ಡೆಡಿಕೇಶನ್ ಆಫ್ ಡಾಕ್ಟರ್ ದರ್ಶನ್ ಇಂದ ಆಗ್ತಾ ಇದೆ. ಆ ಬ್ಲೆಸ್ಸಿಂಗ್ಸ್ ಆಫ್ ಮೇಡಮ್ ಸರ್ ಅವತ್ತು ಬಂದು ನಮ್ಮಲ್ಲಿ ಏನು ಬಂದು ಹೋದ್ರಲ್ಲ ಅದರಿಂದ ಆಗ್ತಾ ಇದೆ. ಇದು ನಮ್ದಲ್ಲಿದ್ದವ್ರಿಗೆ ನಾ ಹೇಳ್ತೇನೆ, ನಂಬರಿಗೆ ಹೇಳ್ತಾ ಇದ್ದೀನಿ, ನೀವು ನಂಬಿ. ಅವರೆಲ್ಲ ಪವರ್ ಇದೆ, ಗುರುವಿಗೆ ಆ ಶಕ್ತಿ ಇದೆ, ದೈವಗೆ ಶಕ್ತಿ ಇದೆ, ತಂದೆ ತಾಯಿಗೆ ಶಕ್ತಿ ಇದೆ, ಅವರೇ ಸೆಕೆಂಡ್ಲೆಸ್ ಜನ. ಸೊ ಮೋರ್ ದೆನ್ 100, 1.5 kg ಕಡಿಮೆ ಅಂದ್ರೆ ಇವತ್ತಿನ ದಿನ ವೆರಿ ಸಿಂಪಲ್. 1.5 kgಗೆ NICU ಅಡ್ಮಿಷನ್ ಸಿಕ್ಕಿಲ್ಲ ಅಂದ್ರೆ ಆ ಮಗು ಬದುಕಕ್ಕೆ ಸಾಧ್ಯನೇ ಇಲ್ಲ. ಪಿಂಟೋ ಸರ್ ಮೇಡಮ್ ಎಲ್ಲಿ ಹೋದ್ರು ಸರ್? ನೀವು ಇಷ್ಟು ಚಂದ ಇದ್ರೆ ಆದ್ರೂ ಬಿಟ್ಟು ಹೋಗಿದಾರಾ? ತಮಾಷೆ ಮಾಡಿದೆ ಮೇಡಮ್. ಸೊ ವೈ ಐ ಆಸ್ಕ್ಡ್, ಸರ್ ಇಸ್ ಅ ನಿಯೋನೆಟಾಲಜಿಸ್ಟ್. ವಿತೌಟ್ NICU ಕೇರ್ 1.5 kg ಬೇಬಿಗಿಂತ ಕಡಿಮೆ ಇರೋದು, ವಿತೌಟ್ ಎಕ್ಸ್ಟರ್ನಲ್ ಸಪೋರ್ಟ್ ಇಟ್ ಕ್ಯಾನ್ ನಾಟ್ ಸರ್ವೈವ್. ಇಟ್ಸ್ ನಾಟ್ ಮೀ ಸೇಯಿಂಗ್, ಐ ವಾಂಟೆಡ್ ಸರ್ ಆಲ್ಸೋ ಟು ಸೇ ಎಸ್ ವೆನ್ ಇಟ್ ಇಸ್ ಟ್ರೂ. ಸೊ ಸರ್ ಮೇಡಮ್ ನಮ್ಮ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿದ ದಿನ ಇಟ್ ವಾಸ್ ಅ ವೆರಿ ಗ್ರೇಟ್ ಮೂಮೆಂಟ್ ಫಾರ್ ಅಸ್. ಇನ್ನು ಸ್ಟಾರ್ಟ್ ಮಾಡಿ 1.5 month ಆಗಿತ್ತು. ದೆನ್ ಸರ್ ಹ್ಯಾಡ್ ಕಮ್ ಲಾಸ್ಟ್ ಇಯರ್ ಸೇಮ್ ಜೂನಲ್ಲಿ. ಯು ಆರ್ ಬ್ಲೆಸ್ಡ್ ಆ್ಯಂಡ್ ವಿ ಹ್ಯಾಡ್ ಗಿವನ್ ಎ ರೈಟಿಂಗ್ ನೋಟ್ ಥ್ಯಾಂಕಿಂಗ್ ಎಕ್ಸ್ಪರ್ಟ್, ಬಿಕಾಸ್ ಇಲ್ಲಿ ನಿಂತಿದ್ದಾರೆ ಡಾಕ್ಟರ್ ಗಿರಿಧರ್ ಅಂತ, ಅವ್ರ ಮಗ ಪ್ರೆಸೆಂಟ್ಲಿ ಸ್ಟೂಡೆಂಟ್. ಆ ಕಡೆ ನಿಂತಿರೋದು ಡಾಕ್ಟರ್ ಸುನಿಲ್ ಡಾಕ್ಟರ್ ಅಂತ, ಅವ್ರ ಫ್ಯಾಮಿಲಿಯಲ್ಲೂ ಇಲ್ಲೇ ಓದಿದ್ದಾರೆ. ನಾವು 20 ಜನ ಒಟ್ಟಿಗೆ ಬಂದಿರೋದು, ಒಂದಿಬ್ಬರಲ್ಲ. ದ ಇನ್ಸ್ಟಿಟ್ಯೂಷನ್ ಇಸ್ ಎಸ್ಟಾಬ್ಲಿಷ್ಡ್ ವಿತ್ 20 doctors, a team, and most of them either expert students or their kids are in expert now. So that is one beauty. ಬಟ್ ಎಕ್ಸ್ಪರ್ಟ್ ಬ್ಯಾಚ್ ಇಂದ ಒಳಗೆ ಬಂದಿಲ್ಲ ನಾವು. ನಮ್ಮ ದಾವಣಗೆರೆ ಗುಂಡಿಕೆರೆ ಎಲ್ಲರ ಮನೆಗೂ ಒಬ್ಬೊಬ್ಬ ಎಕ್ಸ್ಪರ್ಟ್ ಸಿಗ್ತಾರೆ. ಅದು ಈ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಸಿಕ್ಕಂಗೆ ಎಕ್ಸ್ಪರ್ಟ್ ಸ್ಟೂಡೆಂಟ್ ದಾವಣಗೆರೆ ಸಿಗ್ತಾರೆ ಸರ್. ಸೊ ದೀಸ್ ಆರ್ ಫ್ಯೂ ಫೋಟೋಸ್, ರೀಸೆಂಟ್ ಫೋಟೋಸ್ ವೇರ್ ದ ಪೇರೆಂಟ್ಸ್ ಹ್ಯಾವ್ ಸೆಂಟ್ ಟು ಅಸ್, ವೆರಿ ಫ್ಯೂ. ಇವೆಲ್ಲದನ್ನ ನಾವು ಶೇರ್ ಮಾಡೋದು 1.1, 1.2 kg babies which are there today right now. If not for this center or any other NICU,
these babies would have died. But today we are having these babies. Our third baby antano, this baby, it was literally aborted. Dr. Purnima Patil our hospital ಅಲ್ಲಿ ಡೆಲಿವರಿ ಆಗಿದ್ದು ಜಸ್ಟ್ 6 months ಅಲ್ಲಿ ಫಿಟ್ಸ್ ಬಂದು ಅಂದ್ರೆ ಎಪಿಲೆಪ್ಸಿ ಅಂತ ಪ್ರೀ ಎಕ್ಲಾಂಪ್ಸಿಕ್ ಟಾಕ್ಸಿಮಿಯಾ ಅಂತ ಒಂದು ಎಂಟಿಟಿ. ಸೊ ವಿ ಹ್ಯಾಡ್ ಟು ಗೆಟ್ ರಿಡ್ ಆಫ್ ದ ಪ್ಲಾಸೆಂಟಾ ಅಲಾಂಗ್ ವಿತ್ ದ ಬೇಬಿ ಸೊ ದಟ್ ದ ಮದರ್ ಕ್ಯಾನ್ ಸರ್ವೈವ್. ಆ ರೀತಿ ಆಲ್ಮೋಸ್ಟ್ ಡಸ್ಟ್ಬಿನಿಗೆ ಹೋಗುವಂತ ಮಗು ಸರ್ ಇದು. ಬಿಕಾಸ್ DCC ಇತ್ತು, ನಮ್ದೇ ಇದ್ದಿದ್ದಕ್ಕೆ ಫ್ರೀ ಮಾಡೋಣ ಅಂತ ಹೇಳಿ ಐ ಥಿಂಕ್ ಇಟ್ ವಾಸ್ ಅರೌಂಡ್ 800 grams ಅಷ್ಟೇ. And today it is 1 year 2 months and this is the baby. Because of NSU we survived. This baby survived. So ಈ ಪ್ರತಿಯೊಂದು ಬೇಬಿಸಿಗೂ ಒಂದೊಂದು ಕಥೆ ಇದೆ. This is our Dr. Darshan. ಇದು ಒಂದು ಬೇಬಿ. This is our team. This is the hospital. Staff are the backbone. ಇಲ್ಲಿ ಸರ್ ಮೇಡಮ್ ಹೇಳಿದ್ರೆ ಐ ಹ್ಯಾವ್ ಟು ಟೆಲ್ ರಾಜೇಂದ್ರ ಸರ್, ಶಾಂತಾರಾಮ್ ಸರ್, ಇಲ್ಲಿರ್ತಕ್ಕಂಥ ಇವಾಗ ಇರ್ತಕ್ಕಂಥ ಮೂಕಾಂಬಿಕಾ ಮೇಡಮ್, ಕರುಣಾಕರ್ ಸರ್. This team is also very important. The team is making expert, so is here the working staff, teachers, ಇವರೆಲ್ಲ, and these are the real images of the babies handing over which are less than 1 kg. So now after seeing this, what we are doing, how about expert child care? Should we do it? Yes. Is there a need? ಒಂದು ವಿತ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ತುಂಬಾ ರೊಕ್ಕ ಅಂತ ಇದೆ, ಸಿಕ್ಕಾಬಟ್ಟೆ ಹಣ ಇದೆ. ಬೈ ಡೂಯಿಂಗ್ ಅಟ್ 50% ಆಫ್ ದ ಮಾರ್ಕೆಟ್ ಪ್ರೈಸ್ ವಿ ಆರ್ ಮಿಂಟಿಂಗ್ ಕ್ರೋರ್ಸ್ ಅಂಡ್ ವಿ ಆರ್ ಯೂಸಿಂಗ್ ದಟ್ ಫಾರ್ ಸೋಷಿಯಲ್ ವರ್ಕ್ ಓನ್ಲಿ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ಅಮಾಂಗ್ ದ ಡಾಕ್ಟರ್ಸ್. ಆಸ್ ಮೇಡಮ್ ರೈಟ್ಲಿ ಸೆಡ್, ಟೀಚರ್ ರೊಕ್ಕ ಮಾಡಬಾರ್ದು ಅನ್ನಂಗೆ ಡಾಕ್ಟರ್ನೂ ರೊಕ್ಕ ಮಾಡಬಾರ್ದು ಅನ್ನೋದು ಎಂಟಿಟಿ ಇದೆ. ಬಟ್ ಡಾಕ್ಟರ್ ರೊಕ್ಕ ಮಾಡಿದ್ರೆ ಇಂಥದ್ದೇ ಇನ್ನೊಂದು ಹಾಸ್ಪಿಟ್ಲ್ ಮಾಡ್ತಾನೆ ಅಂತ ಅರ್ಥ ಮಾಡ್ಕೊಳ್ತಾ ಇಲ್ಲ, ಇನ್ನೊಂದು ಚೈಲ್ಡ್ ಕೇರ್ ಬರುತ್ತೆ ಅನ್ನೋದು ಜನ ಅರ್ಥ ಮಾಡ್ಕೊಂತಿಲ್ಲ. ಬಟ್ ಆಸ್ ಯು ಸೆಡ್, ಟೀಚರು ಬಡವರು ಇರಬಾರ್ದು ಮೇಡಮ್, ಬಡ ಇರಬೇಕು, ಡಾಕ್ಟರು ಬಡ ಆಗ್ಬೇಕು ಮೇಡಮ್. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ದಟ್ ವಾಸ್ ಅ ಸ್ಟ್ರೈಕಿಂಗ್ ಲೈನ್ ಐ ಹರ್ಡ್ ಟುಡೇ. ಸೊ ಎಕ್ಸ್ಪರ್ಟ್ ಚೈಲ್ಡ್ ಕೇರ್ ಮಾಡೋಣವಾ? ಇವತ್ತು ನಾ ಬಂದಿರೋದು ಎರಡೇ ಅಜೆಂಡಾ ಇಟ್ಕೊಂಡು. ಮೊದಲನೇದು ಸೇವಾ ದಿವಸ್ ಎಕ್ಸ್ಪಾನ್ಷನ್, ಎರಡನೇದು ಎಕ್ಸ್ಪರ್ಟ್ ಚೈಲ್ಡ್ ಕೇರ್. ಇದಕ್ಕೆ ಸರ್ ಕಡೆಯಿಂದ, ಅಂಕುಶ್ ಸರ್ ಕಡೆಯಿಂದ ಓನ್ಲಿ ಬ್ಲೆಸ್ಸಿಂಗ್ಸ್. ದೇ ನೀಡ್ ನಾಟ್ ಬಿ ಎನಿಥಿಂಗ್, ದೇ ಕ್ಯಾನ್ ಬಿ ಎವ್ರಿಥಿಂಗ್. ಬಟ್ ಇದು ಹೊರೆ ನಮ್ಮ ಮೇಲೆ ಇರ್ತದೆ, ಅವ್ರದ್ದು ಏನಿರಲ್ಲ. ಐ ಕ್ಯಾನಾಟ್ ಆಸ್ಕ್ ನರೇಂದ್ರ ನಾಯಕ್ ಸರ್ ಟು ಸೆಂಡ್ ಎ ಬೇಬಿ ಟು ಮೀ, ಬಟ್ ದ ಬೇಬಿ ಸೆಂಟ್ ಬ್ಯಾಕ್ ವಿಲ್ ಬಿ ಅಡ್ಮಿಟೆಡ್ ಇನ್ ಎಕ್ಸ್ಪರ್ಟ್. ಸೊ ಈಸ್ ದೇರ್ ಅ ನೀಡ್? ಏನಂತೀರಾ? ಎಸ್ ಆರ್ ನೋ? ನಾ ಬೇಗ ಮುಗಿಸ್ಬೇಕಂದ್ರೆ ಎಸ್ ಇರಬೇಕು. ಸೊ ದ ಟಾರ್ಗೆಟ್ ಈಸ್ ವೆರಿ ಸಿಂಪಲ್. 2025 April 16th we started our first center in Davangere. That is what you saw. Whether I am there or not, Darshan is there or not, none of us we are there or not, Expert is going to have child care in Mangalore, its first branch inaugurated by Narendra Nayak sir in 2027 April 16th. That is a word given here on the stage. It is going to happen with Swami, without Swami. ಏನು ಭಾಳ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಅಲ್ಲಿ ಮೀಟಿಂಗ್ ಬರಲ್ಲ ಅಷ್ಟೇ. ಬೈ 2030 ನಾವು ಹೇಳಿದ್ನಲ್ಲ, ಡೆಕೇಡ್ ಪ್ಲಾನಿಂಗ್ ಇಲ್ಲ ಅಂದರೆ ಪ್ಲಾನೇ ಮಾಡೋದು ಬೇಡ. ಕೈಗೆ ನಾವು ಏನ್ ಮಾಡಿದ್ರೆ ಅಟ್ಲೀಸ್ಟ್ ಗಿಡದ ಮೇಲಾರು ಕೂತ್ಕೊಂತೀವಿ. ಮಂಗಳೂರು ಸುತ್ತಮುತ್ತ 5 ಎಕ್ಸ್ಪರ್ಟ್ ಚೈಲ್ಡ್ ಕೇರ್ ಆಗುತ್ತೆ. 2036 ನಾ ಏನು ಗೋಲ್ಡನ್ ಜುಬ್ಲಿ ಅಂತ ಹೇಳ್ತಾ ಇದ್ದೀನಿ. ಎವ್ರಿ ಡಿಸ್ಟ್ರಿಕ್ಟ್ ವಿಲ್ ಹ್ಯಾವ್ ಎಕ್ಸ್ಪರ್ಟ್ ಚೈಲ್ಡ್ ಕೇರ್. ಇದೆಲ್ಲದಕ್ಕೂ ಬೇಕಾಗಿದ್ದು ಒಂದು ಡಿಸ್ಟ್ರಿಕ್ಟ್ 2 ಮಗು ಅಷ್ಟೇ, 2 ಡಾಕ್ಟರ್ಸ್, 2 ಎಕ್ಸ್ಪರ್ಟಿಯನ್ಸ್, ನಾಟ್ ಇವನ್ ಡಾಕ್ಟರ್ಸ್, 2 ಎಕ್ಸ್ಪರ್ಟಿಯನ್ಸ್. ಫಾರ್ ಎಕ್ಸಾಂಪಲ್, Balu Vijay sitting here is not a doctor, he is an engineer. He is running 3 hospitals, 1 pharma industry in Mysore. So we need not require doctors, sir. Today medical industry doesn't require doctor. To run it ethically, financially profitable and in the best way serving the society, anybody can do. That is what I have learned in last 12 years being in the same field. So 2 people, 2 expertians. ಹಾರ್ಡ್ ವರ್ಕು, ಸಿನ್ಸಿಯರು, ಇನ್ನೊಂದು ಮತ್ತೊಂದು ಎಲ್ಲ ಅದು ಎಕ್ಸ್ಪರ್ಟ್ ಹೆಸರಲ್ಲೇ ಬಂದ್ಬಿಡುತ್ತೆ. ವಿ ವಿಲ್ ರೀಚ್ ದಿಸ್ ಆ್ಯಂಡ್ ದಿಸ್ ಇಸ್ ನಾಟ್ ಓವರ್ ಕಾನ್ಫಿಡೆನ್ಸ್, ಬಟ್ ಇಟ್ ಈಸ್ ಅಂಡರ್ ಕಾನ್ಫಿಡೆನ್ಸ್. ಯಾಕಂದರೆ 2 ಆಗ್ಬೋದಲ್ಲ ಒಂದು ಡಿಸ್ಟ್ರಿಕ್ಟಿಗೆ ಸರ್. ಸೊ ವಿತ್ ದಿಸ್ ಐ ವಾಂಟ್ ಟು ಕಂಪ್ಲೀಟ್ ದಿಸ್ ಪ್ರೆಸೆಂಟೇಷನ್. ಸೊ ಪ್ಲೀಸ್ ರಿಮೆಂಬರ್, ಗೋ ಹೋಮ್ ವಿತ್ 2 ideas, that's all. One, we are blessed to be part of this alumni.
group. We are blessed to be part of Expert College. Narendra Nayak sir, Usha madam, and all the eminent teachers, faculties, from cleaning people, gardeners, security to everyone. We are thankful. And 2036 is a decade away, but a lot of work to do. Expert Seva Divas should become a gigantic body. Expert child care should be there in every district. We are there with you. And ಇದೆಲ್ಲ ಮಾಡಿ ಅನುಭವ ಇದ್ದು ನಾ ಇಲ್ಲಿ ಮಾತಾಡ್ತಾ ಇದ್ದೀನಿ. ಹಾನೆಸ್ಟ್ ಆಗಿ ವರ್ಕ್ ಮಾಡ್ಬೋದು, ತುಂಬಾ ಹಣ ಗಳಿಸ್ಬೋದು, ಸ್ಯಾಟಿಸ್ಫೈಡ್ ಲೈಫ್ ನಡೆಸ್ಬೋದು, ಸೊಸೈಟಿಗೆ ಒಳ್ಳೆ ಒಳ್ಳೆ ಮಗುಗಳನ್ನ ನಾವು ವಾಪಸ್ ಕೊಡ್ಬೋದು. ಸೊ ಇದೆಲ್ಲದನ್ನು ಮಾಡಲ್ವಾ? ಓ ವಿತ್ ದ ಹೋಲ್ನೆಸ್. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ದಿಸ್ ಈಸ್ ಅಲ್ಟಿಮೇಟ್ ಎಕ್ಸಾಂಪಲ್ ಆಫ್ ಎಕ್ಸ್ಪರ್ಟ್. ನಾವು ಇದರಿಂದ ಏನೇ ತಗೊಂಡ್ರು ಎಕ್ಸ್ಪರ್ಟ್ ಫುಲ್ ಆಗೇ ಇರ್ತದೆ, ನಾವು ಏನೇ ಹಾಕಿದ್ರು ಎಕ್ಸ್ಪರ್ಟ್ ಫುಲ್ ಆಗೇ ಇರ್ತದೆ. ನಾವು ಫುಲ್ ಆಗೋದ್ರ ಕಡೆ ಪ್ರಯತ್ನ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. Thank you so much, Dr. Swami. I think manifestation is the most strongest weapon that each one of us carry, and each one of us together thinking of something great definitely has a bigger vision for Expert. Thank you for that.